ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ PUC ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರದ ಆನ್ಲೈನ್ ಯೂಟ್ಯೂಬ್ ತರಗತಿಗೆ ಎಲ್ಲರಿಗೂ ಸ್ವಾಗತ. ಭೂಗೋಳಶಾಸ್ತ್ರ ಇದು ನಿಮ್ಮ ಪ್ರಥಮ PUCನಲ್ಲಿ ಒಂದು ಆಯ್ಕೆಯ ವಿಷಯವಾಗಿ ನೀವು ನೋಡ್ತಾ ಇದ್ದೀರಾ. ಸೊ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರವನ್ನ ನೀವು ಏನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇದು ಒಂದು ಬಹಳ ಉತ್ತಮವಾದ ಆಯ್ಕೆ ಎಂದು ಹೇಳಲು ನಾನು ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಭೂಗೋಳಶಾಸ್ತ್ರ ಈ ಒಂದು ಅಧ್ಯಯನವನ್ನ ನೀವು ನಿಮ್ಮ ಹೈಸ್ಕೂಲ್ ತರಗತಿಗಳಲ್ಲಿ ಸಮಾಜ ವಿಜ್ಞಾನದ ಒಂದು ಭಾಗವಾಗಿ ಅಧ್ಯಯನ ಮಾಡಿದ್ದೀರಾ. ಈಗ PUCನಲ್ಲಿ ಭೂಗೋಳಶಾಸ್ತ್ರವನ್ನ ಒಂದು ಐಚ್ಛಿಕ ವಿಷಯವಾಗಿ ನೀವು ಅಧ್ಯಯನ ಮಾಡ್ತೀರಾ. ಭೂಗೋಳಶಾಸ್ತ್ರ ಅನ್ನುವಂಥದ್ದು ನಾವು ಎಲ್ಲ ಕಡೆ ಇದರ ಒಂದು ಮೂಲಾಂಶಗಳನ್ನ ನೋಡ್ತೀರಾ. ಭೂಗೋಳಶಾಸ್ತ್ರ ಅನ್ನುವಂಥದ್ದು ಒಂದು ಪುಸ್ತಕದಲ್ಲೇ ಕಲಿಯುವಂತಹ ಒಂದು ವಿಜ್ಞಾನವಾಗಿ ಉಳ್ಕೊಂಡಿಲ್ಲ. ಭೂಗೋಳಶಾಸ್ತ್ರ ಅನ್ನುವಂಥದ್ದು ನಮ್ಮ ಸುತ್ತಮುತ್ತಲಿನ ನಡೆಯುವಂತಹ ಒಂದು ಭೌಗೋಳಿಕ ಪ್ರಕ್ರಿಯೆಗಳು, ನಡೆಯುವಂತಹ ಚಟುವಟಿಕೆಗಳು, ಹೀಗೆ ನಾನಾ ಅಂಶಗಳು ಒಂದಕ್ಕೊಂದು ಸೇರ್ಕೊಂಡು ಅದು ಭೂಗೋಳಶಾಸ್ತ್ರದ ಅಧ್ಯಯನವಾಗಿ ನೋಡ್ತೀವಿ. ಸೊ ಇಲ್ಲಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಜನಜನಿತವಾದ ನಾಣ್ಣುಡಿಯನ್ನ ನಾವು ಕೇಳೋ ಹಾಗೆ, ಒಬ್ಬ ಮನುಷ್ಯ ದಾನವನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಕೋಶವನ್ನ ಓದ್ಬೇಕು, ಇಲ್ಲ ಅಂತ ಹೇಳಿದ್ರೆ ದೇಶವನ್ನ ಸುತ್ತಬೇಕು ಅನ್ನುವಂಥದ್ದು. ಇಲ್ಲಿ ಭೂಗೋಳಶಾಸ್ತ್ರಕ್ಕೆ ನಾವಿದನ್ನ ಅನ್ವಯ ಮಾಡೋದಾದ್ರೆ, ಭೂಗೋಳಶಾಸ್ತ್ರ ಕೇವಲ ಪುಸ್ತಕದ ಅಧ್ಯಯನ ವಿಷಯಕ್ಕೆ ಮಾತ್ರ ಸೀಮಿತ ಆಗದೇನೆ ಇದು ಪ್ರಪಂಚದ ಜ್ಞಾನವನ್ನ ನಾವು ಪಡ್ಕೋಬೇಕು, ನಾವು ಅದರ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ನಮ್ಮ ಹೊರ ಪ್ರದೇಶಗಳನ್ನ, ನಮ್ಮ ಹೊರ ಪ್ರಪಂಚದ ದೇಶಗಳನ್ನ ನಾವೇನು ನೋಡೋದ್ರ ಮೂಲಕ, ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದ್ರ ಮೂಲಕ ಈ ರೀತಿಯಲ್ಲಿ ಭೂಗೋಳಶಾಸ್ತ್ರವನ್ನ ನಾವು ಒಂದು ಸಂಪೂರ್ಣ ಅಧ್ಯಯನವನ್ನ ನಾವು ಮಾಡಕ್ಕೆ ಸಾಧ್ಯ ಇದೆ. ಈ ರೀತಿಯಲ್ಲಿ ಭೂಗೋಳಶಾಸ್ತ್ರ ಅನ್ನುವಂಥದ್ದು ನೀವೇನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನಿಮಗೆ ಕುತೂಹಲವನ್ನ ಏನು ಉಂಟು ಮಾಡುತ್ತೆ. ಮಳೆ ಯಾಕೆ ಉಂಟಾಗತ್ತೆ, ಉಷ್ಣಾಂಶದ ವೈಪರೀತ್ಯ ಯಾಕೆ ಉಂಟಾಗತ್ತೆ, ಈ ಒಂದು ಮಳೆ ಮತ್ತು ಉಷ್ಣಾಂಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಟುವಟಿಕೆಗಳು ಪೂರ್ಣವಾಗಿ ಇದರ ಮೇಲೆ ಅವಲಂಬಿತ ಆಗಿರುತ್ತೆ. ಹಾಗಾಗಿ ಭೂಗೋಳಶಾಸ್ತ್ರ ಅನ್ನುವಂಥದ್ದು ಪರಿಸರ ಜೊತೆಗೆ ಮಾನವನ ಒಂದು ವಿವಿಧ ಚಟುವಟಿಕೆಗಳ ಒಂದು ಸಂಬಂಧವನ್ನ ನೀವು ಒಂದು ಅಧ್ಯಯನದಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಭೂಗೋಳಶಾಸ್ತ್ರದ ಅಧ್ಯಯನವನ್ನ ಏನ್ ಮಾಡ್ತಾ ಇದ್ದೀರಾ, ಇದು ಮುಂದೆ ನಿಮಗೆ ಬಹಳಷ್ಟು ಉಪಯುಕ್ತವಾದಂತಹ ಒಂದು ಎಕ್ಸಾಮ್ಸ್ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನ್ ನೋಡ್ತೀವಿ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏನ್ ನೋಡ್ತೀವಿ, ಅದು ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, IAS KS ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ನೀವು ಉನ್ನತ ಶಿಕ್ಷಣವನ್ನ ಪಡ್ಕೊಂಡ್ಮೇಲೆ ತಗೊಳ್ಕೊಳ್ಳುವಂತ ಬೇರೆ ಬೇರೆ ಒಂದು ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 20% 30 ಪ್ರಶ್ನೆಗಳಲ್ಲಿ ಬರೋದನ್ನ ನೀವು ಕಾಣ್ತೀರಾ. ಹಾಗಾಗಿ ಭೂಗೋಳಶಾಸ್ತ್ರ ನೀವು ಕೇವಲ ಇಲ್ಲಿ ಅಧ್ಯಯನಕ್ಕೋಸ್ಕರ, ನಿಮ್ಮ ಸಿಲೆಬಸ್ಗೋಸ್ಕರ ಅಧ್ಯಯನ ಮಾಡೋದಲ್ಲ, ಇದು ಒಂದು ಜ್ಞಾನದ ಭಂಡಾರವೇ ಆಗಿದೆ. ನಮ್ಮ ಸುತ್ತಮುತ್ತ ನಡೆಯುವಂತಹ ಘಟನಾವಳಿಗಳನ್ನ ತಿಳ್ಕೊಳ್ಳುವಂತಹ ಒಂದು ನಿಮಗೆ ಸುವರ್ಣಾವಕಾಶ ಅಂತ ನಾ ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಪ್ರಥಮ PUCನಲ್ಲಿ ನೀವು ಭೂಗೋಳಶಾಸ್ತ್ರವನ್ನ ಏನು ಅಧ್ಯಯನ ಮಾಡ್ತೀರಾ, ಸಂಪೂರ್ಣವಾಗಿ ಇಲ್ಲಿ ಒಂದು ಭೂಗೋಳಶಾಸ್ತ್ರದ ಪರಿಚಯವನ್ನ ಮಾಡ್ಕೊಳ್ತೀರಾ. ಎರಡನೇದಾಗಿ ಭೂಗೋಳಶಾಸ್ತ್ರದ ಪ್ರಮುಖ ವಿಧವಾಗಿರುವಂಥದ್ದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತು ಮಾನವಿಕ ಭೂಗೋಳಶಾಸ್ತ್ರ. ನೀವು ಪ್ರಥಮ PUCನಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದರ ಕ್ಷೇತ್ರಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ. ಕ್ಷೇತ್ರಗಳು ಅಂದ್ರೆ ಯಾವ್ದ್ಯಾವ್ದು? ಶಿಲಾಗೋಳ, ವಾಯುಗೋಳ, ಜಲಗೋಳ ಮತ್ತು ಜೀವಗೋಳದ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನ ಮಾಡ್ತೀರಾ. ಇದರೊಂದಿಗೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ನೀವು ಪಾರ್ಟ್ C ಅಲ್ಲಿ ನೋಡ್ತೀರಾ. ಈ ರೀತಿಯಲ್ಲಿ ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಎಂದು ನಾವು 3 ವಿಂಗಡಣೆಗಳನ್ನ ಇಲ್ಲಿ ಮಾಡಿಕೊಂಡು ನಿಮಗೆ ಬಹಳ ಸುಲಭವಾಗಿ ಈ ಒಂದು ಕಾನ್ಸೆಪ್ಟ್ಸ್ ಅರ್ಥ ಆಗೋ ರೀತಿಯಲ್ಲಿ ನಾವು ಡಿವಿಷನ್ಸ್ ಇಲ್ಲಿ ಮಾಡಲಾಗಿದೆ. ಭೂಗೋಳಶಾಸ್ತ್ರವನ್ನ ಅಧ್ಯಯನ ಮಾಡೋದಕ್ಕೆ ಒಂದು ಸುಲಭ ಮಾರ್ಗ ಅಂದ್ರೆ ನಮ್ಮ ಪ್ರಕೃತಿ. ನಮ್ಮ ಪ್ರಕೃತಿಯೇ ನಮಗೆ
ಪ್ರಯೋಗಾಲಯವಾಗಿ ನಮಗೆ ಎಲ್ಲ ಅಂಶಗಳು ಕೂಡ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಇದು ನಮಗೆ ಸಿದ್ಧವಾಗಿದೆ. ಈ ರೀತಿಯಲ್ಲಿ ಭೂಗೋಳಶಾಸ್ತ್ರದ ಒಂದು ಪರಿಚಯವನ್ನ ನೀವು ಮಾಡ್ಕೊಂಡಿದ್ದೀರಾ. ನಾನು ಭೂಗೋಳಶಾಸ್ತ್ರದ ಉಪನ್ಯಾಸಕಿಯಾಗಿ ನಿಮಗೆ ಈ ಎಲ್ಲ ಅಂಶಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರ ವಿಷಯದಲ್ಲಿ ಪ್ರಥಮ ಅಧ್ಯಾಯವಾಗಿರುವಂತಹ ಭೂಗೋಳಶಾಸ್ತ್ರ ಒಂದು ಅಧ್ಯಯನ, ಈ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾವು ಭೂಗೋಳಶಾಸ್ತ್ರದ ಒಂದು ಪರಿಚಯವನ್ನು, ಹಾಗೆಯೇ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಅಂದರೆ ಏನು, ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಸಮಗ್ರ ಅಧ್ಯಯನ ವಸ್ತು ಅಂತ ಯಾಕೆ ಕರಿತೀವಿ ಅಂತ ಇಲ್ಲಿ ತಿಳ್ಕೊಳ್ಳೋಣ. ವಾಟ್ ಈಸ್ ಜಿಯೋಗ್ರಫಿ, ಹಾಗೆಯೇ ವೈ ಜಿಯೋಗ್ರಫಿ ಇಸ್ ಕಾಲ್ಡ್ ಆಸ್ ಇಂಟಿಗ್ರೇಟೆಡ್ ಡಿಸಿಪ್ಲಿನ್ ಅಂತ ಯಾಕೆ ಕರಿತೀವಿ ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಭೂಗೋಳಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ನೋಡೋಣ. ಭೂಗೋಳಶಾಸ್ತ್ರದ ಅರ್ಥ ಅಂತ ಹೇಳಬೇಕಾದ್ರೆ ಇಲ್ಲಿ ಜಿಯೋಗ್ರಫಿ ಅಂತ ಹೇಳಿದ್ರೆ ಭೂಗೋಳಶಾಸ್ತ್ರವನ್ನು ನಾವು ಜಿಯೋಗ್ರಫಿ ಅಂತ ಹೇಳಿ ಕರಿತೀವಿ. ಭೂಗೋಳಶಾಸ್ತ್ರವನ್ನು ಜಿಯೋಗ್ರಫಿ ಅನ್ನೋ ಒಂದು ಗ್ರೀಕ್ ಪದದಿಂದ ನಾವು ತಗೊಂಡಿರೋದನ್ನ ನೋಡ್ಬೋದು. ಸೊ ಈ ಗ್ರೀಕ್ ಪದದಲ್ಲಿ ಜಿಯೋ ಮತ್ತು ಗ್ರಫಿ ಅಂತ ಹೇಳಿ ಕರೆಯುವಂಥದ್ದು ಎರಡು ವಿಭಾಗವಾಗಿ ನೋಡೋದಾದ್ರೆ, ಜಿಯೋ ಪದದ ಅರ್ಥ ಅಂತ ಹೇಳಿದ್ರೆ ಭೂಮಿ. ಜಿಯೋ ಅಂತಂದ್ರೆ ಏನು? ಭೂಮಿ. ಗ್ರಫಿ ಅಂತ ಹೇಳಿದ್ರೆ ಗ್ರಫಿಯಾ ಅನ್ನೋ ಗ್ರೀಕ್ ಪದದಿಂದ ಅರ್ಥ ಏನು ಅಂತ ಹೇಳಿದ್ರೆ ವಿವರಣೆ. ಗ್ರಫಿಯಾ ಅಂತ ಹೇಳಿದ್ರೆ ವಿವರಣೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ನಾವು ಭೂಮಿಯ ಒಂದು ಅಧ್ಯಯನವನ್ನ, ಭೂಮಿಯ ಮೇಲೆ ನಡೆಯುವಂತಹ ಹಲವಾರು ಪ್ರಾಕೃತಿಕ ಅಂಶಗಳ ಒಂದು ಘಟನೆಗಳೇನಿದೆ, ಹಾಗೆಯೇ ಅದರ ಒಂದು ಕಾರ್ಯಾಚರಣೆ ಏನಿದೆ, ಜೊತೆಗೆ ಮಾನವ ಇವತ್ತು ಭೂಮಿಯ ಮೇಲೆ ಹಲವಾರು ಚಟುವಟಿಕೆಗಳನ್ನು ಇವತ್ತು ಪ್ರಾರಂಭ ಮಾಡಿದ್ದಾನೆ. ಇದೆಲ್ಲದರ ಬಗ್ಗೆ ಅಧ್ಯಯನವನ್ನೇ ನಾವು ಭೂಗೋಳಶಾಸ್ತ್ರ ಅಂತ ಹೇಳಿ ಕರೆಯುವಂಥದ್ದು. ಒಟ್ಟಾರೆಯಾಗಿ ಭೂಮಿಯ ವಿವರಣೆ, ಭೂಮಿಯ ವಿಜ್ಞಾನ ಮತ್ತು ಮಾನವನ ವಾಸಸ್ಥಾನ. ಹೌದು, ಇವತ್ತು ಬೇರೆ ಯಾವುದೇ ಗ್ರಹನೂ ಕೂಡ ಮನುಷ್ಯ ಜೀವಿಗೆ ಸಹಕಾರಿಯಾಗಿಲ್ಲ. ಭೂಮಿನ ನಾವು ಜೀವಿ ಗ್ರಹ ಅಂತ ಕರಿತೀವಿ. ಯಾಕೆ ಜೀವಿ ಗ್ರಹ ಕರಿತೀವಿ ಅಂತ ಹೇಳಿದ್ರೆ, ಈ ಒಂದು ಭೂಮಿಯಲ್ಲಿ ಅಸ್ತಿತ್ವವಾಗಿರುವಂತಹ ವಾಯುಗೋಳ, ಹಾಗೆಯೇ ಜಲಾಂಶ ಮತ್ತೆ ಶಿಲೆಗಳ ಒಂದು ಕಾರಣದಿಂದ ನಾವು ಭೂಮಿ ಇವತ್ತು ಮಾನವನಿಗೆ ವಾಸಸ್ಥಾನವಾಗಿ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಹೌದಾನೆ? ನಾವು ಬೇರೆ ಯಾವುದೇ ಗ್ರಹಕ್ಕೆ ಹೋದ್ರೂ ಕೂಡ ಆಕ್ಸಿಜನ್ ಸಿಲಿಂಡರ್ನ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ಯಾವುದೇ ಒಂದು ವಾಯುಮಂಡಲ, ವಾಯುಗೋಳ ಅಸ್ತಿತ್ವದಲ್ಲಿ ಇನ್ನೂ ಇದೆಯೋ ಇಲ್ವೋ ಅಂತೇಳಿ ಒಂದು ಸಂಶೋಧನೆಗಳು ನಡೀತಾ ಇದೆ. ಹಾಗಾಗಿ ಇವತ್ತು ಭೂಮಿ ಒಂದು ಜೀವಿ ಗ್ರಹ ಆಗಿದೆ, ಜೊತೆಗೆ ಮಾನವನ ಒಂದು ವಾಸಸ್ಥಾನವಾಗಿ ಭೂಮಿಯನ್ನ ಕಾಣ್ತೀವಿ. ಹಾಗಾಗಿ ಈ ಭೂಮಿಯ ಬಗ್ಗೆ ನಾವು ಹಲವಾರು ಪ್ರಾಕೃತಿಕ ಲಕ್ಷಣಗಳು, ಅದರ ಕಾರ್ಯಾಚರಣೆ ಮತ್ತೆ ಮನುಷ್ಯ ಹೇಗೆ ಭೂಮಿಯಲ್ಲಿ ತನ್ನ ಅಸ್ತಿತ್ವವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವನು ಕಂಡುಕೊಂಡಿರುವಂಥ ಚಟುವಟಿಕೆಗಳು, ಪರಿಸರ ಜೊತೆಗೆ ಅವನು ಹೇಗೆ ಸಂಬಂಧವನ್ನು ಏರ್ಪಡಿಸ್ಕೊಂಡಿದ್ದಾನೆ, ಇದೆಲ್ಲದರ ಅಧ್ಯಯನವನ್ನು ನಾವು ಭೂಗೋಳಶಾಸ್ತ್ರ ಅಂತ ಹೇಳಿ ಕರಿತೀವಿ. ಜೊತೆಗೆ ಭೂಗೋಳಶಾಸ್ತ್ರದ ಪಿತಾಮಹರು ಯಾರು ಅಂತ ಹೇಳಿದ್ರೆ, ಇವರು ಗ್ರೀಕರು ಎರೆಟಾಸ್ಥೆನಸ್ ಅಂತ ಹೇಳಿ ನೋಡ್ತೀವಿ. ಇವರು ಪ್ರಮುಖ ಭೂಗೋಳಶಾಸ್ತ್ರಜ್ಞರು. ಇವರು ಕ್ರಿಸ್ತಪೂರ್ವ 276ರಿಂದ 194ರವರೆಗೆ ಇವರ ಕಾಲಾವಧಿಯನ್ನು ನೋಡ್ತೀವಿ. ಇವರು ಭೂಗೋಳಶಾಸ್ತ್ರದ ಒಂದು ಪರಿಚಯವನ್ನ, ಈ ಭೂಗೋಳಶಾಸ್ತ್ರ ಪದವನ್ನ ಮೊದಲಿಗೆ ಇವರು ಬಳಸಿದ್ದೆ ಈ ಎರೆಟಾಸ್ಥೆನಸ್. ಹಾಗಾಗಿ ಇವರನ್ನ ಭೂಗೋಳಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಜಿಯೋಗ್ರಫಿ ಯಾರು ಅಂತ ಹೇಳಿದ್ರೆ ಅವರು ಎರೆಟಾಸ್ಥೆನಸ್ ಅಂತ ಹೇಳ್ಬೋದು. ಭೂಗೋಳಶಾಸ್ತ್ರವನ್ನ ನಾವು ಬಹಳ ಹಿಂದೆ
ಇದನ್ನ ವಿವರಣಾತ್ಮಕ ಭೂಗೋಳಶಾಸ್ತ್ರ ಅಂತ ಕರೆದ್ವಿ. ಇಲ್ಲಿ ನೋಡಿ, ವಿವರಣಾತ್ಮಕ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಜಿಯೋಗ್ರಫಿಲಿ ಗ್ರಾಫಿಯಾ ಅಂತ ಹೇಳಿದ್ರೆ ವಿವರಣೆ ಅಂತ ಅರ್ಥ ನೋಡ್ತೀವಿ. ಬಹಳ ಹಿಂದೆ ಈ ಗ್ರೀಕರು ಹಾಗೇನೆ ನಾವೇನು ಕಂಡುಬಂದಂತಹ ಇತರೆ ಒಂದು ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಫ್ರಾನ್ಸ್ ಇವರವರೆಲ್ಲ ಭೂಗೋಳಶಾಸ್ತ್ರವನ್ನ ಏನು ಅಧ್ಯಯನವನ್ನ ಪ್ರಾರಂಭ ಮಾಡಿದ್ರು, ಇವರು ಭೂಗೋಳಶಾಸ್ತ್ರವನ್ನ ಹೇಗೆ ಅಧ್ಯಯನವನ್ನ ಪ್ರಾರಂಭ ಮಾಡಿದ್ರು ಅಂದ್ರೆ, ವಿವಿಧ ಪ್ರದೇಶಗಳಿಗೆ ಇವರು ಆವಿಷ್ಕಾರವನ್ನ ಮಾಡಿ ಹೊರಡುವಂಥದ್ದು. ಇನ್ನು ಆ ಪ್ರದೇಶದ ಮಾಹಿತಿಗಳು ಅಂತ ಹೇಳಿದ್ರೆ, ಅಲ್ಲಿಯ ಭೂಸ್ವರೂಪದ ಒಂದು ಹಂಚಿಕೆ ಹೇಗಿದೆ, ಅಲ್ಲಿ ಮೈದಾನ ಭೂಪ್ರದೇಶವಿದೆಯಾ ಅಥವಾ ಪರ್ವತಗಳು ಬೆಟ್ಟ ಗುಡ್ಡಗಳಿದೆಯಾ, ಕರಾವಳಿ ಪ್ರದೇಶಗಳಿದೆಯಾ ಅಥವಾ ಅದು ಈ ಒಂದು ದ್ವೀಪಗಳಾಗಿದೆಯಾ, ಈ ರೀತಿಯಲ್ಲಿ ಅಲ್ಲಿ ಹರಿಯುವ ನದಿ ಯಾವ ರೀತಿ ಹರಿಯುತ್ತೆ, ಈ ರೀತಿಯಲ್ಲಿ ಅಲ್ಲಿ ಅರಣ್ಯ ಸಂಪನ್ಮೂಲ, ಈ ರೀತಿಯಲ್ಲಿ ಒಂದು ಭೌಗೋಳಿಕ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನ ಏನು ಅವರು ವಿವರಣಾತ್ಮಕವಾಗಿ ಕೊಡ್ತಾ ಇದ್ರು. ಹಾಗಾಗಿ ಭೂಗೋಳಶಾಸ್ತ್ರವನ್ನ ಬಹಳ ವರ್ಷಗಳ ಹಿಂದೆ ಇದನ್ನ ಕೇವಲ ವಿವರಣಾತ್ಮಕ ಭೂಗೋಳಶಾಸ್ತ್ರ ಅಂತ ಕರೆದ್ರು. ಭೂಗೋಳಶಾಸ್ತ್ರ ಅಂತ ಹೇಳಿದ್ರೆ ಒಂದು ಪ್ರದೇಶಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದೇ, ಭೌಗೋಳಿಕ ಮಾಹಿತಿ ಕೊಡುವಂಥದ್ದೇ ಭೂಗೋಳಶಾಸ್ತ್ರ ಅಂತ ಅದು ಸೀಮಿತವಾಗಿತ್ತು. ಆದರೆ ನಂತರ ಇಲ್ಲಿ ಭೂಗೋಳಶಾಸ್ತ್ರದ ಒಂದು ಅಧ್ಯಯನ ಮಾಡಬೇಕಾದ್ರೆ ನಾವು 3 ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಯಾವ್ದ್ಯಾವುದು ಅಂತ ಹೇಳಿದ್ರೆ, ಸಂಪನ್ಮೂಲಗಳು ಯಾವ್ಯಾವು, ಉದಾಹರಣೆಗೆ ತಗೊಂಡ್ರೆ ನಾವು ವಾಟ್, ವೈ ಮತ್ತು ವೇರ್, ಕನ್ನಡದಲ್ಲಿ ಯಾವುವು, ಎಲ್ಲಿ ಮತ್ತು ಯಾಕೆ, ಈ ರೀತಿ ಮೂಲಭೂತವಾಗಿ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂಥದ್ದೇ ಭೂಗೋಳಶಾಸ್ತ್ರವಾಗಿ ನಾವು ನೋಡ್ತೀವಿ. ಈ ಮೊದಲ 2 ಅಂಶಗಳೇನಿದೆ ಇಲ್ಲಿ ಉದಾಹರಣೆಯೊಂದಿಗೆ ನಾನು ನಿಮಗೆ ಅರ್ಥ ಮಾಡಿಸ್ಬೇಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಸಂಪನ್ಮೂಲಗಳು ಅಂತ ಅಂದ್ರೆ, ಉದಾಹರಣೆಗೆ ಇಲ್ಲಿ ಖನಿಜ ಸಂಪನ್ಮೂಲಗಳನ್ನ ನಾವು ತಗೊಳ್ಳೋಣ. ಯಾವ್ದ್ಯಾವುದು ಖನಿಜ ಸಂಪನ್ಮೂಲಗಳು ಅಂತ ನಾವು ಹೇಳಬೇಕಾದ್ರೆ ಯಾವುವು ಅಂತ ಬರುತ್ತೆ. ಯಾವ ಯಾವ ಸಂಪನ್ಮೂಲಗಳು ಇಲ್ಲಿ ಪ್ರಮುಖವಾಗಿದೆ ಅಂತ ಹೇಳ್ಬೇಕಾದ್ರೆ ನಾವು ಯಾವುವು ಅನ್ನೋದನ್ನ ಬಳಸ್ತೀವಿ. ನಂತರ ಈ ಸಂಪನ್ಮೂಲಗಳು ಬರೀ ತಿಳ್ಕೊಂಡೆ ಸಾಕಾಗಲ್ಲ ಯಾವ್ದ್ಯಾವುದು ಅಂತ, ಅದು ಎಲ್ಲಿದೆ ಅಂತ ಉತ್ತರವನ್ನ ಕಂಡುಕೊಳ್ಳುವಂಥದ್ದು ಈ ವಿವರಣಾತ್ಮಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯಾವುದು ಮತ್ತೆ ಎಲ್ಲಿ ಅಂತ ಹೇಳುವಂಥದ್ದೇ ವಿವರಣಾತ್ಮಕ ಭೂಗೋಳಶಾಸ್ತ್ರ ಅಂತ ಕರ್ಸ್ಕೊಳ್ತು. ಆಯ್ತಾ? ಭೂಗೋಳಶಾಸ್ತ್ರ ಅಂದ್ರೆ ಕೇವಲ ಈ 2 ವಿಷಯಗಳಿಗೆ ತಗೊಂಡ್ರೆ ನಾವು ಅದು ಪೂರ್ಣ ಆಗ್ತಿರ್ಲಿಲ್ಲ. ಇಲ್ಲಿ ಭೂಗೋಳಶಾಸ್ತ್ರ ಅನ್ನುವಂಥದ್ದು ನಂತರದ ಅವಧಿಯಲ್ಲಿ ಅಂತ ಹೇಳಿದ್ರೆ 19 ಮತ್ತೆ 20ನೇ ಶತಮಾನದ ಅವಧಿಯಲ್ಲಿ ಈ ಪ್ರಶ್ನೆ ಉಗಮ ಆಯ್ತು, ಸೃಷ್ಟಿ ಆಯ್ತು. ಯಾಕೆ ಸಂಪನ್ಮೂಲಗಳು ಇಲ್ಲಿ ಯಾಕೆ ಕಂಡುಬರುತ್ತೆ, ವಿವಿಧ ಪ್ರದೇಶಗಳಲ್ಲಿ ಈ ಸಂಪನ್ಮೂಲಗಳನ್ನ ನಾವು ಯಾಕೆ ಕಾಣಕ್ ಸಾಧ್ಯ ಇಲ್ಲ, ಈ ರೀತಿ ಅದರ ಒಂದು ಕಾರಣವನ್ನ ಹುಡ್ಕಕ್ಕೆ ನಾವೇನ್ ಪ್ರಾರಂಭ ಮಾಡಿದ್ವಿ, ಆವಾಗ ಭೂಗೋಳಶಾಸ್ತ್ರವನ್ನ ನಾವು ಆಧುನಿಕ ಭೂಗೋಳಶಾಸ್ತ್ರ ಅಂತ ಕರೆಯೋದಕ್ಕೆ ಸಾಧ್ಯವಾಯಿತು. ಸಂಪನ್ಮೂಲಗಳಾಗಿರ್ಬೋದು ಅಥವಾ ಇತರೆ ಅಂಶಗಳಾಗಿರ್ಬೋದು. ಓಕೆನಾ? ಈಗ ಯಾವುದಾದ್ರೂ ಒಂದು ಪ್ರಮುಖವಾದ ಶಿಲೆಗಳು ಕೇವಲ ವಜ್ರ ಉದಾಹರಣೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಮಾತ್ರ ಯಾಕೆ ಸಿಗುತ್ತೆ, ಇತರೆಡೆ ನಾವು ಈ ಅಮೂಲ್ಯವಾದ ರತ್ನವನ್ನ ಯಾಕೆ ನಮಗ್ ಸಿಗಲ್ಲ ಅಂತ ನಾವು ಕಾರಣವನ್ನ ಹುಡ್ಕಕ್ಕೆ ಏನ್ ಪ್ರಾರಂಭ ಮಾಡಿದ್ವಿ, ಅದೇ ಆಧುನಿಕ ಭೂಗೋಳಶಾಸ್ತ್ರ ಅಂತ ನಾವು ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ಸೊ ಹಾಗಾಗಿ ಆಧುನಿಕ ಭೂಗೋಳಶಾಸ್ತ್ರ ಅಂತ ಹೇಳ್ಬೇಕಾದ್ರೆ ಈ ಒಂದು ಲಕ್ಷಣಗಳು ಯಾವ್ದ್ಯಾವುದು, ಅದು ಎಲ್ಲಿ ಕಂಡುಬರುತ್ತೆ ಮತ್ತು ಯಾಕೆ ಕಂಡುಬರುತ್ತೆ ಅಂತ ಹೇಳುವಂಥದ್ದೇ ಆಧುನಿಕ ಭೂಗೋಳಶಾಸ್ತ್ರವಾಗಿ ಇವತ್ತು ಬೆಳವಣಿಗೆ ಆಗಿದೆ. ಭೂಗೋಳಶಾಸ್ತ್ರ ಇವತ್ತು ಕೇವಲ ವಿವರಣಾತ್ಮಕ ಭೂಗೋಳಶಾಸ್ತ್ರವಾಗಿ ಇವತ್ತು ಉಳ್ಕೊಂಡಿಲ್ಲ. ಆಧುನಿಕ ವಿಜ್ಞಾನದ ಒಂದು ವಿವಿಧ
ಏನು ಟೆಕ್ನಿಕ್ಸ್ನ ಇವತ್ತು ಅಳವಡಿಸ್ಕೊಂಡು ಭೂಗೋಳಶಾಸ್ತ್ರ ಇವತ್ತು ವ್ಯಾಪಕವಾಗಿ ವಿವಿಧ ಅಧ್ಯಯನ ಕ್ಷೇತ್ರದಲ್ಲೂ ಕೂಡ ಭೂಗೋಳಶಾಸ್ತ್ರದ ಇವತ್ತು ಅಪ್ಲಿಕೇಶನ್ಸ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನ ನಾವು ಆಧುನಿಕ ಭೂಗೋಳಶಾಸ್ತ್ರ ಅಂತ ಇವತ್ತು ಕರೆಯೋದಕ್ಕೆ ಬಹಳ ನಮಗೆ ಹೆಮ್ಮೆ ಆಗುತ್ತೆ. ಸೊ ಇದನ್ನ ನಾವು ಆಂಗ್ಲ ಭಾಷೆಯಲ್ಲಿ ಮಾಡರ್ನ್ ಜಾಗ್ರಫಿ ಅಂತ ಹೇಳಿದ್ವಿ. ಓಕೆನಾ. ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಇಲ್ಲಿ ಆಧುನಿಕ ಭೂಗೋಳಶಾಸ್ತ್ರ ಅಂತ ಹೇಳಿದಾಗ ಇದು ಮಾನವ ಮತ್ತು ಭೂಮಿ ನಡುವಣ ಸಮನ್ವಯ ಕುರಿತು ವಿವರಿಸುವಂತದ್ದಾಗಿದೆ. ಪರಿಸರ ಮತ್ತು ಮಾನವನ ನಡುವೆ ಇವತ್ತು ಯಾವ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಅವನು ಹೇಗೆ ಪರಿಸರವನ್ನ ತನ್ನ ಒಂದು ಬೆಳವಣಿಗೆಗೋಸ್ಕರ ಬಳಸ್ಕೊಳ್ತಾ ಇರುವಂಥದ್ದು, ಈ ರೀತಿಯ ಒಂದು ಸಂಬಂಧವನ್ನ ಏನ್ ನೋಡ್ತೀವಿ ಅದನ್ನೇ ನಾವು ಆಧುನಿಕ ಭೂಗೋಳಶಾಸ್ತ್ರ ಅಂತ ನಾವು ಕರಿಬಹುದು. ಹಾಗೇನೆ ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಇಲ್ಲಿ ಭೂಗೋಳಶಾಸ್ತ್ರವನ್ನ ಎಲ್ಲ ವಿಜ್ಞಾನಗಳ ಮಾತೃ ಅಂತ ಕರಿತೀವಿ. ಇಲ್ಲಿ ಜಿಯೋಗ್ರಫಿ ಇಸ್ ಕಾಲ್ಡ್ ಆಸ್ ಮದರ್ ಆಫ್ ಆಲ್ ಸೈನ್ಸ್ ಅಂತ ಹೇಳಿ ಇಲ್ಲಿ ಒಂದು ಪ್ರಮುಖ ಸ್ಟೇಟ್ಮೆಂಟ್ ನೋಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಭೂಗೋಳಶಾಸ್ತ್ರ ಬಂದು ಇಲ್ಲಿ ಇತರೆ ವಿದ್ಯಮಾನಗಳೇನಿದೆ, ಭೂಗೋಳಶಾಸ್ತ್ರ ನಡೆಯುವಂಥ ವಿದ್ಯಮಾನಗಳೇನಿದೆ ಅದ್ಯಾವುದು ಕೂಡ ಸ್ಥಿರವಲ್ಲ, ಇದು ಕ್ರಿಯಾತ್ಮಕವಾಗಿರುವಂಥದ್ದು ಅಂತ ಕೂಡ ನಾವೇನು ಹೇಳುವಂಥದ್ದು. ಈ ಮದರ್ ಆಫ್ ಆಲ್ ಸೈನ್ಸಸ್ ಅಂತ ಹೇಳಿದ್ರೆ ಇಲ್ಲಿ ನಾವು ಭೂಗೋಳಶಾಸ್ತ್ರದಲ್ಲಿ ನಾವು ಈ ಒಂದು ವಾಯುಗುಣದ ಬಗ್ಗೆ ಅಧ್ಯಯನ ಮಾಡ್ತೀವಿ, ಹಾಗೇನೆ ಮಣ್ಣಿನ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಯಾಕಂದ್ರೆ ನಾವು ಏನು ಕೃಷಿ ಅಂತ ನಾವೇನು ಇವತ್ತು ಭಾರತದಲ್ಲಿ 60% ಹೆಚ್ಚು ಜನರು ಏನು ಅವಲಂಬಿತರಾಗಿದ್ದಾರೆ ಈ ಒಂದು ಪ್ರಮುಖ ಆರ್ಥಿಕ ಉದ್ಯೋಗದ ಮೇಲೆ. ಈ ಕೃಷಿ ಏನಿದೆ ಇದು ಕೂಡ ವಿಜ್ಞಾನ. ಕೃಷಿ ಒಂದು ಉದ್ಯೋಗ ಮಾತ್ರ ಅಲ್ಲ, ಇದು ಕೂಡ ವಿಜ್ಞಾನವೇ ಆಗಿದೆ. ಓಕೆನಾ. ಹಾಗಾಗಿ ಇನ್ನ ಇತರೆ ಒಂದು ಏನು ನಾವು ಮಾಡುವಂತಹ ಮೈನಿಂಗ್ ಆಗಿರ್ಬೋದು, ಓಕೆ, ಹಾಗೇನೆ ಇತರೆ ಶಾಸ್ತ್ರಗಳಾಗಿರ್ಬೋದು, ಈ ಎಲ್ಲ ಶಾಸ್ತ್ರಕ್ಕೆ ನಾವು ಭೂಗೋಳಶಾಸ್ತ್ರದ ಒಂದು ತಳಹದಿಯನ್ನ ನೋಡ್ತೀವಿ. ಅದಕ್ಕೋಸ್ಕರ ನಾವೇನು ಭೂಗೋಳಶಾಸ್ತ್ರವನ್ನ ಮದರ್ ಆಫ್ ಆಲ್ ಸೈನ್ಸಸ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಭೂಗೋಳಶಾಸ್ತ್ರ ವಿಷಯವನ್ನ ವ್ಯಾಖ್ಯಾನಿಸುವಂತಹ ಹಲವಾರು ವ್ಯಾಖ್ಯೆಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ 2 ಪ್ರಮುಖ ವ್ಯಾಖ್ಯೆಗಳನ್ನ ನಾನು ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಆಲ್ಫ್ರೆಡ್ ಹೆಟ್ನರ್ ಭೂಗೋಳಶಾಸ್ತ್ರಜ್ಞರು ಭೂಗೋಳಶಾಸ್ತ್ರವನ್ನ ಈ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಭೌಗೋಳಿಕ ಪ್ರದೇಶಗಳು, ಅವುಗಳ ಭಿನ್ನತೆ ಹಾಗೂ ಪರಸ್ಪರ ಪ್ರಾದೇಶಿಕ ಸಂಬಂಧಗಳನ್ನು ಕುರಿತು ವಿವರಿಸುವ ಪ್ರಾದೇಶಿಕ ವಿಜ್ಞಾನವೇ ಭೂಗೋಳಶಾಸ್ತ್ರ ಅಂತ ಹೇಳಿ ಇವರು ಕರೆದಿದ್ದಾರೆ. ಭೂಗೋಳಶಾಸ್ತ್ರ ಅನ್ನುವಂಥದ್ದು ಭೌಗೋಳಿಕ ಪ್ರದೇಶಗಳು ಅಂತ ಹೇಳಿದ್ರೆ ಅದು ಪ್ರಾದೇಶಿಕವಾಗಿರ್ಬೋದು, ಹಾಗೇನೆ ಏನು ಪ್ರಾಪಂಚಿಕವಾಗಿರ್ಬೋದು. ಈ ರೀತಿಯ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಭಿನ್ನತೆ, ಸಂಪನ್ಮೂಲಗಳ ಒಂದು ಭಿನ್ನತೆ, ಮಾನವನ ಹಂಚಿಕೆಯಲ್ಲಿ ಭಿನ್ನತೆ, ಈ ರೀತಿಯಲ್ಲಿ ಕಂಪ್ಯಾರಿಸನ್, ಆ ಒಂದು ಸಂಪನ್ಮೂಲಗಳ ಹಂಚಿಕೆಯಲ್ಲಿ ಒಂದು ಏನು ತುಲನಾತ್ಮಕ ಅಧ್ಯಯನ ಏನಿದೆ, ಈ ರೀತಿಯ ಭಿನ್ನತೆಯನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು. ಪರಸ್ಪರ ಪ್ರಾದೇಶಿಕ ಸಂಬಂಧವನ್ನ ಕುರಿತು ಅಧ್ಯಯನ ಮಾಡುವಂಥದ್ದು. ಉದಾಹರಣೆಗೆ ಇಲ್ಲಿ ಅರಣ್ಯ ಪ್ರದೇಶ ಅಂತ ಹೇಳಿದ್ರೆ ಇಲ್ಲಿ ಅರಣ್ಯಗಳು ಬಂದು ಉತ್ತಮವಾದ ಮಳೆ, ಹಾಗೇನೆ ಅಲ್ಲಿ ವಾಯುಗುಣ ಅದು ಪರಸ್ಪರ ಪೂರಕವಾಗಿರಬೇಕು. ಹಾಗೇನೆ ಅಕ್ಷಾಂಶವೂ ಕೂಡ ಅದಕ್ಕೆ ಅಂದ್ರೆ ಉನ್ನತ ಅಕ್ಷಾಂಶಗಳಲ್ಲಿ ಅರಣ್ಯದ ಬೆಳವಣಿಗೆ ಕಷ್ಟ. ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ಆ ಒಂದು ಪ್ರದೇಶದ ಅರಣ್ಯದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಅವುಗಳ ಪ್ರಾದೇಶಿಕ ಸಂಬಂಧ, ಪರಸ್ಪರ ಸಂಬಂಧ, ವಾಯುಗುಣ, ಮಣ್ಣಿನ ಒಂದು ಹಂಚಿಕೆ, ಅಲ್ಲಿಯ ಅಕ್ಷಾಂಶ, ಈ ರೀತಿಯ ಪರಸ್ಪರ ಸಂಬಂಧವನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಭೂಗೋಳಶಾಸ್ತ್ರ ಅಂತ ಇವರು ಕರೆದಿದ್ದಾರೆ. ಯಾರು? ಆಲ್ಫ್ರೆಡ್ ಹೆಟ್ನರ್ ಅವರು. ಎರಡನೇದಾಗಿ ಆಕ್ಸ್ಫರ್ಡ್ ಡಿಕ್ಷನರಿ
ಈ ಆಕ್ಸ್ಫರ್ಡ್ ಡಿಕ್ಷನರಿನಲ್ಲಿ ಹೇಳೋ ಹಾಗೆ ಭೂಗೋಳಶಾಸ್ತ್ರ ಅಂದರೆ ಏನು ಅಂತ ಹೇಳಿದ್ರೆ, ಭೂಮಿಯ ಬಾಹ್ಯ ವಲಯದ ಪ್ರಾಕೃತಿಕ ಲಕ್ಷಣಗಳು, ಅದರ ವಾಯುಗುಣ, ಸ್ವಾಭಾವಿಕ ಮತ್ತು ರಾಜಕೀಯ ವಿಭಾಗಗಳು, ಜನಸಂಖ್ಯೆ, ಉತ್ಪಾದನೆ ಮುಂತಾದ ಅಂಶಗಳ ಕುರಿತ ಅಧ್ಯಯನವೇ ಭೂಗೋಳಶಾಸ್ತ್ರವಾಗಿದೆ ಅಂತ ಇವ್ರು ಹೇಳ್ತಾರೆ. ಇಲ್ಲಿ ಭೂಮಿಯ ಬಾಹ್ಯ ವಲಯ ಅಂತ ಹೇಳಿದ್ರೆ ಏನು? ಭೂಮಿಯ ಒಂದು ಎಕ್ಸ್ಟರ್ನಲ್ ಫ್ಯೂಚರ್ಸ್ ಅಂತ ಹೇಳಿದ್ರೆ ಭೂಕವಚದ ಮೇಲೆ ಕಂಡು ಬರುವಂತಹ ಒಂದು ಅಂಶಗಳು, ವಾಯುಮಂಡಲಕ್ಕೆ ಸಂಬಂಧಪಟ್ಟಂತ ಕೆಲವಾರು ಅಂಶಗಳು, ಪ್ರಾಕೃತಿಕ ಲಕ್ಷಣಗಳು, ಅದು ಭೂಸ್ವರೂಪ ಆಗಿರ್ಬೋದು, ಇವೆಲ್ಲ ಕೂಡ ವಾಯುಗುಣ. ಸೊ ನಾವಿಲ್ಲಿ ವಾಯುಗುಣ ಅಂತ ಹೇಳಿದಾಗ ಭೂ ಮೇಲ್ಮೈಯಲ್ಲಿ ಹೊದಿಕೆಯಂತೆ ಕಂಡು ಬರುತ್ತೆ ಈ ಒಂದು ವಾಯುಗುಣ ಅಂತ ಹೇಳಿದ್ರೆ, ಈ ಒಂದು ಪರಿವರ್ತನಾ ಮಂಡಲ, ಇವೆಲ್ಲ ಕೂಡ ಸ್ವಾಭಾವಿಕ ಮತ್ತು ರಾಜಕೀಯ ವಿಭಾಗಗಳು ಅಂತ ಹೇಳಿದ್ರೆ ಈ ಒಂದು ನ್ಯಾಚುರಲ್ ಮತ್ತೆ ಪೊಲಿಟಿಕಲ್ ಈ ಒಂದು ಡಿವಿಷನ್ಸ್ ಅಂತ ನಾವೇನು ನೋಡ್ತೀವಿ. ಸೊ ಈ ಎಲ್ಲದರ ಬಗ್ಗೆ ಅಧ್ಯಯನ. ಜನಸಂಖ್ಯೆ, ಇವತ್ತು ಭೂಗೋಳಶಾಸ್ತ್ರ ಅನ್ನೋಂಥದ್ದು ಕೇವಲ ಒಂದು ಭೂಮಿಯ ಅಧ್ಯಯನ ಮಾತ್ರ ಆಗಿ ಉಳ್ಕೊಂಡಿಲ್ಲ. ಆಧುನಿಕ ಭೂಗೋಳಶಾಸ್ತ್ರ ಅನ್ನೋಂಥದ್ದು ಪರಿಸರ ಮತ್ತು ಮಾನವನ ಸಂಬಂಧವನ್ನ ಹೇಳುತ್ತೆ. ಹಾಗಾಗಿ ಜನಸಂಖ್ಯೆ, ಸೊ ಈ ಜನಸಂಖ್ಯಾ ಬೆಳವಣಿಗೆ, ಜನಸಂಖ್ಯಾ ಒಂದು ಹಂಚಿಕೆಯಲ್ಲಿ ಪ್ರಾಕೃತಿಕ ಲಕ್ಷಣಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಎತ್ತರದ ಭೂಪ್ರದೇಶಗಳಲ್ಲಿ ಜನಸಂಖ್ಯೆ ನಾವು ಹೆಚ್ಚಾಗಿ ಕಂಡುಬರಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಜನಸಂಖ್ಯೆನೂ ಕೂಡ ಅರ್ಥ ಮಾಡ್ಕೊಳ್ಳುವಂಥದ್ದು, ಜನಸಂಖ್ಯಾ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡ್ಕೊಳ್ಳುವಂಥದ್ದು. ಉತ್ಪಾದನೆ, ಇವತ್ತು ನಾವೇನು ಈ ಒಂದು ವ್ಯವಸಾಯದ ಉತ್ಪಾದನೆ ವಿವಿಧ ರಾಷ್ಟ್ರಗಳಲ್ಲಿ ವಿವಿಧ ಏನು ಈ ಒಂದು ಕ್ರಾಪ್ಸ್ ಅಂತ ನಾವೇನು ಹೇಳ್ತೀವಿ, ಈ ಒಂದು ಬೆಳೆಗಳು ಪ್ರಮುಖವಾಗಿ ನಾವೇನು ನೋಡ್ತೀವಿ. ಭಾರತದಲ್ಲಿ ಉದಾಹರಣೆಗೆ ಈ ಒಂದು ಭತ್ತ ಮತ್ತು ಗೋಧಿ ಏನು ನೋಡ್ತೀವಿ, ಈ ರೀತಿ ಪ್ರಮುಖ ಆಹಾರದ ಒಂದು ಧಾನ್ಯಗಳ ಉತ್ಪಾದನೆ, ವಿವಿಧ ಒಂದು ಉತ್ಪಾದನೆಗಳು, ಈ ರೀತಿಯ ಒಂದು ಉತ್ಪಾದನೆ ಕೂಡ ಇಲ್ಲಿ ಆರ್ಥಿಕ ಬೆಳವಣಿಗೆಗೆ ಕಾರಣ ಆಗುತ್ತೆ. ಹಾಗಾಗಿ ಇದೆಲ್ಲ ಅಂಶಗಳ ಕುರಿತು ಅಧ್ಯಯನ ಮಾಡೋದೇ ಒಂದು ಭೂಗೋಳಶಾಸ್ತ್ರ ಅಂತ ಇಲ್ಲಿ ಆಕ್ಸ್ಫರ್ಡ್ ನಾವು ಕೋಶದಲ್ಲಿ ನೋಡುವಂಥದ್ದು. ಹಾಗಾಗಿ ಭೂಗೋಳಶಾಸ್ತ್ರ ಅನ್ನುವಂಥದ್ದು ನಾವು ಹಲವಾರು ಭೂಗೋಳಶಾಸ್ತ್ರಜ್ಞರು, ವಿಜ್ಞಾನಿಗಳು ಇದರ ಬಗ್ಗೆ ವ್ಯಾಖ್ಯಾನವನ್ನ ಬಹಳ ಅರ್ಥಗರ್ಭಿತವಾಗಿ ಇಲ್ಲಿ ಕೊಟ್ಟಿರೋದನ್ನ ನಾವು ಗಮನಿಸಬೇಕು. ನಂತರ ನಾನು ಆಗ್ಲೇ ಹೇಳಿದಾಗೆ ಭೂಗೋಳಶಾಸ್ತ್ರ ಅನ್ನುವಂಥದ್ದು ಎರಡು ಪ್ರಮುಖ ವಿಂಗಡಣೆಯಲ್ಲಿ ನಾವೇನು ಕಾಣ್ತೀವಿ. ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ, ಎರಡನೇದು ಮಾನವ ಭೂಗೋಳಶಾಸ್ತ್ರ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಪ್ರಕೃತಿ ದತ್ತವಾಗಿ ನಿರ್ಮಾಣವಾಗಿರುವಂತಹ ಪ್ರಾಕೃತಿಕ ಲಕ್ಷಣಗಳ ಅಧ್ಯಯನ. ಪ್ರಾಕೃತಿಕ ಲಕ್ಷಣಗಳ ಅಧ್ಯಯನ ಅಂತಂದ್ರೆ ಅದು ವಾಯುಗುಣ, ವಾಯುಗುಣದಲ್ಲಿ ಉಷ್ಣಾಂಶ, ಮಳೆ, ಆರ್ದ್ರತೆ, ಮೋಡಗಳ ರಚನೆ, ಮಾರುತ, ಇದೆಲ್ಲದರ ಕುರಿತಾಗಿ. ಹಾಗೇನೆ ಜಲ ವಿಭಾಗಗಳ ಹಂಚಿಕೆ, ಆ ಜಲಭಾಗದಲ್ಲಿ ಈ ಒಂದು ಸಮುದ್ರ ಸಾಗರದ ಒಂದು ಉಷ್ಣಾಂಶ, ಅವುಗಳ ಚಲನೆ, ಹಾಗೆ ಈ ಒಂದು ವಾಯುಮಂಡಲದಲ್ಲಿ ಈ ಒಂದು ಉಷ್ಣಾಂಶ, ಹಾಗೇನೆ ಅಕ್ಷಾಂಶಗಳ ಒಂದು ಹಂಚಿಕೆಯಲ್ಲಿ ಹೇಗೆ ಉಷ್ಣಾಂಶ ಬೇರೆ ಬೇರೆ ಆಗುತ್ತೆ, ಈ ರೀತಿಯ ಪ್ರಾಕೃತಿಕ ಲಕ್ಷಣಗಳ ಸಮಗ್ರ ಅಧ್ಯಯನವನ್ನ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಇಲ್ಲಿ ಜೀವಗೋಳನು ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ. ಈ ರೀತಿಯಲ್ಲಿ ಇನ್ನು ಶಿಲೆಗಳ ಹೇಗೆ ಉಗಮ ಆಯಿತು, ಭೂಮಿಯ ರಚನೆ ಹೇಗಾಗಿದೆ, ಇದೆಲ್ಲದರ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲ ತತ್ವವಾಗಿ ನಾವೇನು ಕಾಣುವಂಥದ್ದು. ನೆಕ್ಸ್ಟ್, ಪ್ರಾಕೃತಿಕ ಭೂಗೋಳಶಾಸ್ತ್ರದ ಕ್ಷೇತ್ರಗಳು, ಫೀಲ್ಡ್ಸ್ ಆಫ್ ಫಿಸಿಕಲ್ ಜಾಗ್ರಫಿ. ಜಾಗ್ರಫಿಯನ್ನು ನಾವು ಎರಡು ಪ್ರಮುಖ ವಿಧಗಳಾಗಿ ನೋಡ್ತೀವಿ. ಒಂದು ಫಿಸಿಕಲ್ ಜಾಗ್ರಫಿ, ಎರಡನೇದು ಹ್ಯೂಮನ್ ಜಾಗ್ರಫಿ. ನೀವು ಫಸ್ಟ್ ಇಯರಲ್ಲಿ ಫಿಸಿಕಲ್ ಜಾಗ್ರಫಿಯ ಎಲ್ಲ ಒಂದು ಅಂಶಗಳನ್ನು ಅಧ್ಯಯನ ಮಾಡ್ತೀರಾ. ಸೆಕೆಂಡ್ ಇಯರಲ್ಲಿ ಹ್ಯೂಮನ್ ಜಾಗ್ರಫಿಗೆ ಸಂಬಂಧಪಟ್ಟಂತಹ ನೀವು ಅಧ್ಯಯನವನ್ನು ನೋಡ್ತೀರಾ. ಈ ಫಿಸಿಕಲ್ ಜಾಗ್ರಫಿ ನೀವು ಪ್ರಮುಖವಾಗಿ ಫೀಲ್ಡ್ಸ್ ಆಫ್ ಫಿಸಿಕಲ್ ಜಾಗ್ರಫಿ ಅಂತ ಹೇಳಿದಾಗ ಶಿಲಾಗೋಳ ಅಂತ ಹೇಳಿದ್ರೆ ಲಿಥೋಸ್ಫಿಯರ್, ವಾಯುಗೋಳ, ಅಟ್ಮಾಸ್ಫಿಯರ್, ಜಲಗೋಳ, ಹೈಡ್ರೋಸ್ಫಿಯರ್ ಮತ್ತು ಜೀವಗೋಳ, ಬಯೋಸ್ಫಿಯರ್, ಈ ರೀತಿ 4 ಪ್ರಮುಖ
ಕ್ಷೇತ್ರಗಳ ಅಧ್ಯಯನವನ್ನೇ ನಾವೇನು ಈ ಒಂದು ಫಿಸಿಕಲ್ ಜಿಯೋಗ್ರಫಿಯ ಫೀಲ್ಡ್ಸ್ ಅಂತ ಹೇಳಿ ಕರಿತೀವಿ. ಭೂಗೋಳಶಾಸ್ತ್ರವನ್ನು ಸಮಗ್ರ ಅಧ್ಯಯನ ಒಂದು ವಸ್ತುವಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಭೂಗೋಳಶಾಸ್ತ್ರ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇದು ಪ್ರಾಕೃತಿಕ ಭೂಗೋಳಾಂಶವನ್ನು ಒಳಗೊಂಡಿದೆ, ಹಾಗೆಯೇ ಮಾನವ ಭೂಗೋಳಶಾಸ್ತ್ರದ ಅಂಶಗಳನ್ನು ಒಳಗೊಂಡಿದೆ. ಈ ಎರಡು ಪ್ರಮುಖ ಅಂಶಗಳ ನಡುವೆ ಸಂಬಂಧ ಏನಿದೆ ಇದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದೇ, ಈ ಸಂಬಂಧದ ಬಗ್ಗೆ ನಾವು ತಿಳಿ ಹೇಳುವಂಥದ್ದೇ ಈ ಒಂದು ಸಮಗ್ರ ಅಧ್ಯಯನ ಅಂತ ಹೇಳಿ ಕರೆಯುವಂಥದ್ದು. ಇದು ಈ ಒಂದು ಹವಾಮಾನ, ಉದಾಹರಣೆಗೆ ಈ ಹವಾಮಾನ ಅನ್ನುವಂಥದ್ದು ಮನುಷ್ಯನಿಗೆ ಒಂದು ಉಪಯುಕ್ತವಾದಂತಹ ಒಂದು ಅಂಶವಾಗಿದೆ. ಮನುಷ್ಯನ ಚಟುವಟಿಕೆಗಳು ಈ ಒಂದು ಹವಾಮಾನದ ಅವಲಂಬಿತವಾಗಿ ನೋಡ್ತೀವಿ. ಕೇವಲ ಚಟುವಟಿಕೆಗಳು ಮಾತ್ರ ಅಲ್ಲ, ಆರ್ಥಿಕ ಚಟುವಟಿಕೆಗಳು ಮಾತ್ರ ಅಲ್ಲ, ಮನುಷ್ಯ ಏನು ಅವನು ತಿನ್ನುವಂಥ ಆಹಾರ, ಅವನ ಉಡುಪು, ಇವೆಲ್ಲ ಕೂಡ ಪ್ರಾಕೃತಿಕ ಲಕ್ಷಣಗಳಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ಸಮಗ್ರ ಅಧ್ಯಯನ ಅಂದರೆ ಏನು ಅಂತ ಹೇಳಿದ್ರೆ, ಭೂಗೋಳಶಾಸ್ತ್ರದ ಎರಡು ಪ್ರಮುಖ ವಿಭಾಗಗಳೇನಿದೆ ಇವು ಒಂದಕ್ಕೊಂದು ಸಂಬಂಧವನ್ನು ಒಳಗೊಂಡಿದೆ. ಇವು ಇವತ್ತಿನ ಆಧುನಿಕ ವಿಜ್ಞಾನದೊಂದಿಗೆ, ಹಾಗೆಯೇ ನಮ್ಮ ಈ ಕಲಾ ವಿಭಾಗವಾಗಿರುವಂತಹ ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಿದೆ. ಜೊತೆಗೆ ಈ ಒಂದು ಏನು ಕಲಾ ವಿಭಾಗದಲ್ಲಿ ಈ ರೀತಿಯಲ್ಲಿ ಒಂದಕ್ಕೊಂದು ಸಂಬಂಧವನ್ನು ನೋಡ್ತೀವಿ. ವಿಜ್ಞಾನ ವಿಷಯಕ್ಕೆ ಸಂಬಂಧವನ್ನು ಇಲ್ಲಿ ನೋಡ್ತೀವಿ, ಅದು ಗಣಿತಶಾಸ್ತ್ರ ಆಗಿರ್ಬೋದು ಅಥವಾ ಫಿಸಿಕ್ಸ್ ಏನಾಗಿರ್ಬೋದು. ಈ ರೀತಿಯಲ್ಲಿ ವಿವಿಧ ಶಾಸ್ತ್ರಗಳಿಗೆ ಏನು ಈ ಒಂದು ಭೂಗೋಳಶಾಸ್ತ್ರದ ವಿಷಯಗಳು, ಇದರ ಒಂದು ಅಂಶಗಳು ಏನು ಸಂಬಂಧವನ್ನು ನಾವೇನು ನೋಡ್ತೀವಿ, ಇದನ್ನೇ ಸಮಗ್ರ ಅಧ್ಯಯನ ವಸ್ತುವಾಗಿ ಭೂಗೋಳಶಾಸ್ತ್ರದ ಅಧ್ಯಯನ ಅಂತ ನಾವು ಕರೆಯುವಂಥದ್ದು. ಇಲ್ಲಿ ಮೊದಲಿಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಕಂಡುಬರುವಂತಹ ಈ ಪ್ರಮುಖ ವಿಷಯಗಳು ಹೇಗೆ ಭೂಗೋಳಶಾಸ್ತ್ರದ ಒಂದು ಸಮಗ್ರ ಅಧ್ಯಯನವಾಗಿದೆ ಅಂತ ನಾವು ತಿಳಿಯೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಮೊದಲಿಗೆ ಭೂಗರ್ಭಶಾಸ್ತ್ರ ಅಂದರೆ ಜಿಯೋಲಜಿ ಮತ್ತು ಭೂರಚನಾಶಾಸ್ತ್ರ ಅಂತ ಹೇಳಿದ್ರೆ ಜಿಯೋಮಾರ್ಫಾಲಜಿ. ಇದು ಇಲ್ಲಿ ನೋಡೋ ಹಾಗೆ ಜಿಯಾಲಜಿ ಮತ್ತು ಜಿಯೋಗ್ರಫಿ ಅನ್ನುವಂಥದ್ದು ಭೂಗೋಳಶಾಸ್ತ್ರವನ್ನು ತಿಳಿದುಕೊಳ್ಳೋದಕ್ಕೆ ಎರಡು ಪ್ರಮುಖ ನಾವು ವಿಜ್ಞಾನವಾಗಿ ನೋಡ್ತೀವಿ. ಭೂಗರ್ಭಶಾಸ್ತ್ರ ಅಂತಂದರೆ ಭೂಮಿಯ ಆಂತರಿಕ ಅಧ್ಯಯನವಾಗಿದೆ. ಭೂಗೋಳಶಾಸ್ತ್ರ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈನ ಅಧ್ಯಯನವಾಗಿದೆ. ಆದರೆ ಇಲ್ಲಿ ಭೂ ಮೇಲ್ಮೈನ ಭೂಸ್ವರೂಪಗಳು ಭೂಮಿಯ ಅಂತರಾಳದ ಕ್ರಿಯೆಯಿಂದ ಅದು ರಚನೆ ಆಗುತ್ತೆ ಅನ್ನುವಂಥದ್ದು ಪ್ರಮುಖವಾದದ್ದು. ಹಾಗಾಗಿ ಭೂಗರ್ಭಶಾಸ್ತ್ರ ಏನಿದೆ ಇದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಹಾಗೆಯೇ ಭೂ ರಚನಾಶಾಸ್ತ್ರ ಅಂತ ಹೇಳಿದ್ರೆ ಭೂಮಿಯ ಮೇಲೆ ವಿವಿಧ ಸ್ವರೂಪಗಳನ್ನು ಏನು ನೋಡ್ತೀವಿ, ಅದು ಏನದು ಅತ್ಯುನ್ನತ ಶಿಖರಗಳಾಗಿರ್ಬೋದು, ಪರ್ವತ ಬೆಟ್ಟಗಳಾಗಿರ್ಬೋದು, ಮೈದಾನ ಪ್ರದೇಶಗಳಾಗಿರ್ಬೋದು, ಪ್ರಸ್ಥಭೂಮಿ ಆಗಿರ್ಬೋದು, ದ್ವೀಪಗಳಾಗಿರ್ಬೋದು, ಈ ರೀತಿಯಲ್ಲಿ ಈ ಭೂ ಸ್ವರೂಪಗಳ ಉಗಮ ಆಗೋದಕ್ಕೆ ಭೂಗರ್ಭಶಾಸ್ತ್ರನೇ ಪ್ರಮುಖ ಕಾರಣ, ನಾವು ಅಧ್ಯಯನವಾಗಿ ನೋಡುವಂಥದ್ದು. ಎರಡನೇದಾಗಿ ಹವಾಮಾನ ಶಾಸ್ತ್ರ ಅಂತ ಹೇಳಿದ್ರೆ ಮೀಟರಾಲಜಿ ಅಂತ ಹೇಳಿ ಕರಿತೀವಿ. ಹವಾಮಾನ ಅನ್ನೋದು ದೈನಂದಿನ ಒಂದು 24 ಗಂಟೆಯಲ್ಲಿ ಕಂಡುಬರುವಂತಹ ಒಂದು ಹವಾಮಾನ ಘಟಕಗಳ ಒಂದು ಅಧ್ಯಯನವನ್ನು ನಾವು ಹವಾಮಾನ ಶಾಸ್ತ್ರ, ಮೀಟರಾಲಜಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಆ ಒಂದು ದಿನದ ಅತ್ಯಧಿಕ ಉಷ್ಣಾಂಶ ಮತ್ತು ಇನ್ನು ಕಡಿಮೆ ಉಷ್ಣಾಂಶವನ್ನು ದಾಖಲಾಗೋದನ್ನು ನೋಡ್ತೀವಿ. ಮ್ಯಾಕ್ಸಿಮಮ್ ಟೆಂಪರೇಚರ್, ಮಿನಿಮಮ್ ಟೆಂಪರೇಚರು, ಈ ಎಲ್ಲ ಅಧ್ಯಯನ ಏನು ಭೂಗೋಳದ ಶಾಸ್ತ್ರದ ಒಂದು ಪ್ರಮುಖ ಅಂಗವಾಗಿ ನಾವೇನು ನೋಡ್ತೀವಿ. ಸೊ ಇವತ್ತು ಎಲ್ಲಾದರೂ ನಾವು ಟೂರ್ ಹೋಗಬೇಕು, ಪ್ರಯಾಣವನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ದೂರದ ಪ್ರದೇಶಗಳಿಗೆ ಇಲ್ಲಿ ಹವಾಮಾನವನ್ನು ನಾವು ತಿಳ್ಕೊಂಡು ಅಲ್ಲಿ ನಾವು ಪ್ರಯಾಣವನ್ನು ಬೆಳೆಸೋದನ್ನು ಇಲ್ಲಿ ನಾವು ನೋಡ್ತೀವಿ. ಯಾಕಂದರೆ ಬಹಳ ಮುಖ್ಯ ಇದು. ತುಂಬ ಮಳೆ ಎಲ್ಲ ಇದ್ದಾಗ ಬಹಳ ದೂರ ಪ್ರದೇಶಗಳಿಗೆ ಹೋಗೋದಕ್ಕೆ ಯಾರು ಕೂಡ ಪ್ಲ್ಯಾನ್ ಮಾಡಲ್ಲ. ಹಾಗಾಗಿ ಮನುಷ್ಯನ ಒಂದು ಆಲೋಚನೆಗಳು, ಅವನ ಚಟುವಟಿಕೆಗಳು ಹವಾಮಾನ ಶಾಸ್ತ್ರವನ್ನು ಅವಲಂಬಿಸಿದೆ. ಮೂರನೇದು ವಾಯುಗುಣಶಾಸ್ತ್ರ. ವಾಯುಗುಣಶಾಸ್ತ್ರ ಅಂತ ಹೇಳಿದ್ರೆ ಕ್ಲೈಮೆಟಾಲಜಿ. ವಾಯುಗುಣ ಅನ್ನುವಂಥದ್ದು ದೀರ್ಘವಾಗಿ ಅಂತ ಹೇಳಿದ್ರೆ ಈ ಹವಾಮಾನದ ಘಟಕಾಂಶಗಳ ಸಾರಾಸಾರಿ ಅಂಶವನ್ನೇ ನಾವೇನು
30 ವರ್ಷಗಳ ದೀರ್ಘಕಾಲವಾಗಿ ನಾವೇನು ನೋಡ್ತೀವಿ ಅದನ್ನು ವಾಯುಗುಣ ಅಂತ ಕರಿತೀವಿ. ವಾಯುಗುಣ ಅನ್ನೋದು ಒಂದು ಅತ್ಯಂತ ವಿಶಾಲ ಪ್ರದೇಶದಲ್ಲಿ ಕಂಡುಬರುವಂತಹ ಹವಾಮಾನದ ಸರಾಸರಿ ಅಂಶವನ್ನೇ ನಾವೇನು ವಾಯುಗುಣ ಅಂತ ಹೇಳಿ ಕರೆಯುವಂಥದ್ದು. ಇದನ್ನು ನಾವು ಕ್ಲೈಮೆಟಾಲಜಿ ಅಂತ ಹೇಳಿ ಕರಿತೀವಿ. ವಾಯುಗುಣ ಅಂತ ಅಂದಾಗ ನಾವಿದು ವಿವಿಧ ಪ್ರದೇಶಗಳಲ್ಲಿ ದೀರ್ಘ ಸಮಯದಲ್ಲಿ ವಾಯುಗುಣದ ಬದಲಾವಣೆ ಉಂಟಾಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ನಂತರ ಜಲಶಾಸ್ತ್ರ ಅಂತ ಹೇಳಿದ್ರೆ ಹೈಡ್ರಾಲಜಿ. ಭೂಮಿಯ ಮೇಲ್ಮೈಯಲ್ಲಿ 71% ನಾವೇನು ಜಲರಾಶಿಯನ್ನು ನೋಡ್ತೀವಿ. ಇದು ಭೂಮಿಯ ಮೇಲ್ಮೈನ ಒಂದು ಮಳೆ ಉಂಟಾಗೋದಕ್ಕೆ, ಹಾಗೆಯೇ ಈ ಒಂದು ಜನರ ಒಂದು ವ್ಯವಸಾಯ ಏನಿದೆ ಇದೆಲ್ಲದರ ಮೇಲೆ ಪರಿಣಾಮ ಬೀರುತ್ತೆ. ಉದಾಹರಣೆಗೆ ನಮ್ಮ ಮಾನ್ಸೂನ್, ಭಾರತದಲ್ಲಿ ಉಂಟಾಗುವಂತಹ ನೈಋತ್ಯ ಮಾನ್ಸೂನ್, ಇದು ನಮ್ಮ ಇಡೀ ಆರ್ಥಿಕ ಒಂದು ಚಟುವಟಿಕೆಯನ್ನು ನಿರ್ಧಾರ ಮಾಡುತ್ತೆ. ಮಾನ್ಸೂನ್ ಅನ್ನುವಂಥದ್ದು ವ್ಯವಸಾಯವನ್ನು, ಆ ಒಂದು ವರ್ಷದ ಉತ್ಪಾದನೆಯನ್ನು, ವ್ಯವಸಾಯ ಉತ್ಪಾದನೆಯನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ಜಲಶಾಸ್ತ್ರ ಅನ್ನೋದು ಕೇವಲ ಸಾಗರಗಳ ಹಂಚಿಕೆ, ಏನು ಸಮುದ್ರದ ಹಂಚಿಕೆ ಇದನ್ನು ಮಾತ್ರ ನೋಡೋದಲ್ಲ. ಸಾಗರ ಅಂತ ಹೇಳಿದಾಗ ಅಲ್ಲಿ ಉಷ್ಣಾಂಶ, ಅವುಗಳ ಒಂದು ಸಾಗರ ಪ್ರಚಲನ, ಪ್ರವಾಹಗಳು ಇವೆಲ್ಲ ಕೂಡ ಭೂಮಿಯ ಮೇಲ್ಭಾಗ ಅಂದರೆ ಭೂ ಸ್ವರೂಪವನ್ನು ಕೂಡ ಇದು ನಿರ್ಧರಿಸುತ್ತೆ, ಇಲ್ಲಿಯ ವಾಯುಗುಣವನ್ನು ನಿರ್ಧರಿಸುತ್ತೆ. ನೆಕ್ಸ್ಟ್ ಶಿಲಾಶಾಸ್ತ್ರ, ಶಿಲೆಗಳ ಅಧ್ಯಯನ. ಅಂದರೆ ಶಿಲಾಗೋಳದ ಅಧ್ಯಯನ. ಇಲ್ಲಿ ಶಿಲೆಗಳು ಹೇಗೆ ನಿರ್ಮಾಣ ಆಗಿದೆ, ಖನಿಜಗಳು ಹೇಗೆ ನಿರ್ಮಾಣ ಆಗಿದೆ ಅಂತ ನೀವು ತಿಳಿಯುವಂಥದ್ದು. ನೀವು ಮುಂದಿನ ಅಧ್ಯಯನದಲ್ಲಿ ಅಧ್ಯಾಯ 3ರಲ್ಲಿ ಇದನ್ನು ನೋಡ್ತೀರಾ ನೀವು, ರೈಟ್? ಶಿಲಾಶಾಸ್ತ್ರ ಅಂತ ಹೇಳಿದ್ರೆ ನಾವು ಇಂಗ್ಲೀಷಲ್ಲಿ ಇದನ್ನು ಲಿಥಾಲಜಿ ಅಂತ ಕರೆಯುವಂಥದ್ದು. ಜೀವಶಾಸ್ತ್ರ. ಜೀವಶಾಸ್ತ್ರ ಅಂತ ಹೇಳಿದ್ರೆ ಬಯೋಲಜಿ. ಭೂಮಿಯ ಮೇಲೆ ಅಸ್ತಿತ್ವದಲ್ಲಿ ಕಂಡುಬರುವಂತಹ ಮನುಷ್ಯ, ಸಸ್ಯಗಳು ಮತ್ತು ಪ್ರಾಣಿ, ಈ ಎಲ್ಲ 3 ಜೈವಿಕ ಅಂಶಗಳೇನು ನೋಡ್ತೀವಿ ಇದನ್ನು ನಾವು ಜೀವಶಾಸ್ತ್ರ ಅಂತ ಹೇಳಿ ಕರೆಯುವಂಥದ್ದು. ಇದರಲ್ಲಿ 2 ಪ್ರಮುಖ ವಿಧಗಳಾಗಿ ನೋಡ್ತೀವಿ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ, ಬಾಟನಿ ಮತ್ತು ಝುವಾಲಜಿ. ನೆಕ್ಸ್ಟ್ ಮಣ್ಣಿನ ಶಾಸ್ತ್ರ ಅಂತ ಹೇಳಿದ್ರೆ ಪೆಡಾಲಜಿ, ಸಾಯಿಲ್ ಜಾಗ್ರಫಿ ಅಂತಲೂ ಕೂಡ ಕರೆಯುವಂಥದ್ದು. ಸೊ ಮಣ್ಣಿನ ಶಾಸ್ತ್ರ ಅಂತ ಹೇಳಿದಾಗ ಶಿಲೆಗಳ ಶಿಲೀಕರಣದಿಂದ ಮಣ್ಣು ರಚನೆ ಆಗುತ್ತೆ. ಹಾಗೆಯೇ ವಿವಿಧ ರಾಜ್ಯಗಳಲ್ಲಿ, ವಿವಿಧ ರಾಷ್ಟ್ರಗಳಲ್ಲಿ ನಾವು ಬೇರೆ ಬೇರೆ ವ್ಯವಸಾಯ ಒಂದು ಬೆಳೆಗಳನ್ನು ಬೆಳಿತೀವಿ. ಈ ಬೆಳೆಗಳ ಒಂದು ವೈವಿಧ್ಯತೆಗೆ ಕಾರಣ ಏನು ಅಂತಂದರೆ ಅದು ಮಣ್ಣಿನ ವೈವಿಧ್ಯತೆ, ಹಾಗೆಯೇ ಇಲ್ಲಿ ವಾಯುಗುಣದ ಒಂದು ಏನು ವಿವಿಧತೆಯನ್ನು ಕೂಡ ನಾವು ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಜೀವ ಪರಿಸರ ಶಾಸ್ತ್ರ ಅಂತ ಹೇಳಿದ್ರೆ ಎಕಾಲಜಿ. ಇಲ್ಲಿ ಮನುಷ್ಯ ಮತ್ತು ಪರಿಸರದ ಸಂಬಂಧವನ್ನು ನಾವು ಇಲ್ಲಿ ಅಧ್ಯಯನ ಮಾಡುವಂಥದ್ದು, ಇದಕ್ಕೆ ಎಕಾಲಜಿ ಅಂತ ಹೇಳಿ ಕರಿತೀವಿ. ಪರಿಸರ ಭೂಗೋಳ ಶಾಸ್ತ್ರ, ಎನ್ವಿರಾನ್ಮೆಂಟಲ್ ಜಿಯೋಗ್ರಫಿ. ಪರಿಸರದ ಪ್ರಮುಖ ಘಟಕಗಳು ಅಂತ ನಾವೇನು ನೋಡ್ತೀವಿ, ಈ ಎಲ್ಲ ಅಧ್ಯಯನದ ಬಗ್ಗೆ ವಾಯುಮಂಡಲ ಆಗುವಂಥ ಮಾಲಿನ್ಯ, ಜಲಗೋಳ, ಹಾಗೆ ಬಹಳ ಅಂಶಗಳನ್ನು ಇಲ್ಲಿ ಅಧ್ಯಯನ ಮಾಡ್ತೀವಿ. ನಾವು ಏನು ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಮೂಲಾಂಶಗಳೇನು ಅಧ್ಯಯನ ಮಾಡ್ತೀವಿ ಅದು ಈ ಪರಿಸರ ಭೂಗೋಳ ಶಾಸ್ತ್ರವಾಗೂ ಕೂಡ ನಾವು ನೋಡ್ಬೋದು. ಗಣಿತ ಮತ್ತು ಖಗೋಳ ಶಾಸ್ತ್ರ, ಮ್ಯಾಥಮೆಟಿಕಲ್ ಆ್ಯಂಡ್ ಅಸ್ಟ್ರಾನಮಿಕಲ್ ಜಿಯೋಗ್ರಫಿ ಅಂತ ಹೇಳಿದ್ರೆ ಗಣಿತಕ್ಕೂ ಭೂಗೋಳ ಶಾಸ್ತ್ರಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ ಇಲ್ಲಿ ನಾವು ಈ ಒಂದು ಜಿಯಾಡ್ ಶೇಪಲ್ಲಿ ಅಂತ ಹೇಳಿದ್ರೆ ಗೋಳಾಕಾರವಾಗಿ ಕಂಡು ಬರುವಂತಹ ಭೂಮಿಯನ್ನು ನಾವು ನಂತರ ಅಧ್ಯಯನಕ್ಕೆ ಅನುಕೂಲವಾಗುವಂತೆ ನಾವು ಮ್ಯಾಪ್ಗಳನ್ನು, ನಕ್ಷೆಗಳನ್ನು ತಯಾರು ಮಾಡಿದ್ದೀವಿ. ಇದು ಸ್ಕೇಲ್ಗೆ ಅನುಗುಣವಾಗಿ ಅಂದರೆ ಪ್ರಮಾಣಕ್ಕೆ ಅನುಗುಣವಾಗಿ ಇಲ್ಲಿ ನಾವು ನಕ್ಷೆಗಳನ್ನು ತಯಾರು ಮಾಡಿದ್ದೀವಿ. ಪ್ರಮಾಣದಲ್ಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ನಾಟ್ ಟು ಸ್ಕೇಲ್ ಅಂತ ಮೆನ್ಷನ್ ಮಾಡ್ತೀವಿ. ಅದನ್ನು ನಾವು ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಈ ರೀತಿಯಲ್ಲಿ ನಾವು ಪ್ರಮಾಣಕ್ಕೆ ಅನುಗುಣವಾಗಿ ಅದನ್ನು ನಾವು ಒಂದು ಮ್ಯಾಪ್ ಆಗಿ 2 ಡೈಮೆನ್ಷನಲ್ ಆಗಿ ನಾವು ಅದನ್ನು ಬಳಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ
ಈ ಒಂದು ಗಣಿತದ ನಾವು ಸೂತ್ರಗಳನ್ನ, ಹಾಗೆ ಈ ಒಂದು ಏನು ಪ್ರೊಜೆಕ್ಷನ್ಸ್ ಅಂತ ನಾವು ಕರಿತೀವಿ, ಇದನ್ನೆಲ್ಲ ನಾವಲ್ಲಿ ಬಳಕೆ ಮಾಡಬೇಕಾಗತ್ತೆ. ಮತ್ತೆ ಈ ಒಂದು ಭೂಮಿಯ ಒಂದು ರೇಡಿಯಸ್ ಆಗಿರ್ಬೋದು, ಡಯಾಮೀಟರ್ ಆಗಿರ್ಬೋದು, ಹಾಗೇನೆ ಸೂರ್ಯನಿಂದ ಭೂಮಿ ಇರುವಂತಹ ದೂರ, ಈ ಎಲ್ಲದನ್ನು ಕೂಡ ನಾವು ಅಧ್ಯಯನ ಮಾಡೋದಕ್ಕೆ ಇಲ್ಲಿ ಗಣಿತ ಶಾಸ್ತ್ರವನ್ನ ನಾವೇನು ಭೂಗೋಳ ಶಾಸ್ತ್ರದಲ್ಲಿ ಅಪ್ಲೈ ಮಾಡ್ತೀವಿ. ಹಾಗಾಗಿ ಈ ಒಂದು ಆಸ್ಟ್ರಾನಮಿ ಮತ್ತೆ ಭೂಗೋಳ ಶಾಸ್ತ್ರ, ಈ ಒಂದು ಗಣಿತ ಶಾಸ್ತ್ರನೂ ಕೂಡ ಭೂಗೋಳ ಶಾಸ್ತ್ರದ ಒಂದು ಅಧ್ಯಯನ ಭಾಗವಾಗಿ ಇಲ್ಲಿ ನೋಡುವಂಥದ್ದು. ಭೌಗೋಳಿಕ ಚಿಂತನೆ ಅಂತ ಹೇಳಿದ್ರೆ ಜಿಯೋಗ್ರಫಿಕಲ್ ಥಾಟ್ಸ್, ನಾವು ತತ್ವಶಾಸ್ತ್ರ ಅಂತ ನಾವೇನ್ ಕರಿತೀವಿ ಅದು, ಜಿಯೋಗ್ರಫಿಕಲ್ ಥಾಟ್ಸ್ ಅಂತ ಏನ್ ಕರಿತೀವಿ ಅದು. ಸೊ ಇಲ್ಲಿ ಈ ಒಂದು ಭೂಗೋಳ ಶಾಸ್ತ್ರದ ಅಧ್ಯಯನ ಬಂದು ನಾ ಆಗ್ಲೇ ಹೇಳಿದಾಗೆ ಗ್ರೀಕರು ಮತ್ತೆ ಫ್ರಾನ್ಸ್ ಅವರು ಹಲವಾರು ಒಂದು ಸ್ಕೂಲ್ಗಳನ್ನ ಪ್ರಾರಂಭ ಮಾಡ್ಕೊಂಡ್ ಬಂದ್ರು. ಸೊ ಇದು ಪರಿಸರವಾದ, ಸಂಭವವಾದ ಅಂತೆಲ್ಲ ನೋಡ್ತೀವಿ. ಈ ರೀತಿಯ ಒಂದು ಅವರ ಒಂದು ಅಧ್ಯಯನ ವಿಧಾನಗಳನ್ನ ಇಲ್ಲಿ ಅಧ್ಯಯನ ಮಾಡೋದೇ ಭೌಗೋಳಿಕ ಚಿಂತನೆ. ಇದು ಭೂಗೋಳ ಶಾಸ್ತ್ರಕ್ಕೆ ಒಂದು ಸಂಬಂಧವನ್ನ ಒಳಗೊಂಡಿದೆ. ಎರಡನೇದಾಗಿ ಮಾನವ ಭೂಗೋಳ ಶಾಸ್ತ್ರ. ಈ ಒಂದು ಭೂಗೋಳ ಶಾಸ್ತ್ರದ ಸಮಗ್ರ ಅಧ್ಯಯನ ವಿಷಯ ವಸ್ತುವಾಗಿ ನಾವು ಮಾನವನ ವಿವಿಧ ಚಟುವಟಿಕೆಗಳೇನು ನೋಡ್ತೀವಿ, ಇದನ್ನ ಅಧ್ಯಯನ ಮಾಡದೆ ಮಾನವ ಭೂಗೋಳ ಶಾಸ್ತ್ರ. ಇದರೊಂದಿಗೆ ಹೇಗೆ ನಾವು ಸಂಬಂಧವನ್ನ ಪ್ರಾಕೃತಿಕ ಮತ್ತು ಮನುಷ್ಯ, ಪರಿಸರ ಮತ್ತು ಮನುಷ್ಯ ಹೇಗೆ ಸಂಬಂಧವನ್ನ ಒಳಗೊಂಡಿದೆ ಅಂತ ನಾವಿಲ್ಲಿ ತಿಳ್ಕೋಬಹುದು. ಇದರಲ್ಲೂ ಕೂಡ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರ ಅಂತ ಹೇಳಿದ್ರೆ ಈ ಒಂದು ಮನುಷ್ಯನ ಹಲವಾರು ಏನು ಧರ್ಮಗಳೇನು ನೋಡ್ತೀವಿ, ಹಾಗೆ ಭಾಷೆಗಳು, ಅವನ ಆಹಾರ, ಉಡುಪು, ಅವನ ಒಂದು ಚಿಂತನೆ, ಅವನ ಒಂದು ವಿವಿಧ ಏನು ನಾವು ಮಾಡುವಂಥ ಒಂದು ವಿವಿಧ ಹಬ್ಬಗಳು, ಇವೆಲ್ಲ ಕೂಡ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರದ ಅಂಶವಾಗಿ ನಾವೇನು ನೋಡುವಂಥದ್ದು. ನಂತರ ಸಾಮಾಜಿಕ ಭೂಗೋಳ ಶಾಸ್ತ್ರ ಅಂತ ಹೇಳಿದಾಗ ಈ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರಕ್ಕೆ ನಾವು ಕಲ್ಚರಲ್ ಜಿಯೋಗ್ರಫಿ ಅಂತ ಕರಿತೀವಿ. ಸಾಮಾಜಿಕ ಭೂಗೋಳ ಶಾಸ್ತ್ರ ಅಂತ ಹೇಳಿದ್ರೆ ಮನುಷ್ಯ ಸಮಾಜದೊಂದಿಗೆ ಹೊಂದಿರುವಂತಹ ಒಂದು ಸಂಬಂಧ ಅಂತ ಹೇಳಿದ್ರೆ ಇಲ್ಲಿ ಅವನು ಹೇಗೆ ತನ್ನ ಒಂದು ಜೀವಿತಾವಧಿಯಲ್ಲಿ ಸಮಾಜದೊಡನೆ ಅವನು ಹೇಗೆ ವ್ಯವಹರಿಸ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ನಮಗೆ ಹೇಳುವಂಥದ್ದು. ಇದು ನಾವು ಸಾಮಾಜಿಕ ಭೂಗೋಳ ಶಾಸ್ತ್ರದ ಭಾಗವಾಗಿ ನೋಡುವಂಥದ್ದು. ಇದನ್ನ ಸೋಷಿಯಲ್ ಜಿಯೋಗ್ರಫಿ ಅಂತ ನೋಡುವಂಥದ್ದು. ಐತಿಹಾಸಿಕ ಭೂಗೋಳ ಶಾಸ್ತ್ರ. ಭೂಗೋಳ ಶಾಸ್ತ್ರದಲ್ಲಿ ನಾವು ಐತಿಹಾಸಿಕ ಅಂಶವನ್ನು ಕೂಡ ಇಲ್ಲಿ ನಾವು ನೋಡುವಂಥದ್ದು. ಐತಿಹಾಸಿಕ ಭೂಗೋಳ ಶಾಸ್ತ್ರ ಅಂತ ಹೇಳಿದಾಗ ಇಲ್ಲಿ ಪ್ರಮುಖವಾಗಿ ಈ ಒಂದು ನಮ್ಮ ಇತಿಹಾಸದ ಘಟನಾವಳಿಗಳು ಅಂತ ಇಲ್ಲಿ ನಾವು ನೋಡುವಂಥದ್ದು. ಉದಾಹರಣೆಗೆ ನಮ್ಮ ಭೂಸ್ವರೂಪ, ಭೂಗೋಳ ಶಾಸ್ತ್ರಕ್ಕೂ ಇತಿಹಾಸಕ್ಕೂ ಹೆಂಗೆ ಸಂಬಂಧ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಭಾರತದ ಒಂದು ಭೌಗೋಳಿಕ ವಿಸ್ತೀರ್ಣ ಅಂತ ಅಂದಾಗ, ಭೌಗೋಳಿಕ ಭೂಸ್ವರೂಪ ಅಂದಾಗ ನಾವು ಉತ್ತರದಲ್ಲಿ ಹಿಮಾಲಯದ ಒಂದು ಉದ್ದಗಲಕ್ಕೂ ಕೂಡ ಹರಡಿರೋದನ್ನ ನೋಡ್ತೀವಿ, ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ. ಹಾಗೇನೆ ನಮ್ಮ ದಕ್ಷಿಣದಲ್ಲಿ 3 ಕಡೆ ಈ ಜಲಭಾಗವನ್ನ ನೋಡ್ತೀವಿ. ಈ ಜಲಭಾಗ ಏನಿದೆ ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ನಮ್ಮ ಭಾರತಕ್ಕೆ ಒಳಗಡೆ ಬರೋದಕ್ಕೆ ಸಾಧ್ಯವಾಯಿತು. ಇದರಿಂದನೇ ಭಾರತ ಏನು ಈ ಒಂದು ಐತಿಹಾಸಿಕವಾಗಿ ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು ಎಲ್ಲರೂ ಕೂಡ ಭಾರತಕ್ಕೆ ಈ ಸಾಗರದ ಮೂಲಕ ಬಂದು ಸೇರಿ ಇಲ್ಲಿ ಆಳ್ವಿಕೆ ನಡೆಸೋದಕ್ಕೆ ಅವಕಾಶ ಆಯಿತು. ಈ ರೀತಿಯಲ್ಲಿ ನಮ್ಮ ಭರತ ಭೂಮಿಯಲ್ಲಿ ಇವರೆಲ್ಲರೂ ಕೂಡ ಬರೋದಕ್ಕೆ ಅವಕಾಶ ಆಗಿದ್ದು ಈ ಸಮುದ್ರ ಮಾರ್ಗದಿಂದ, ಜೊತೆಗೆ ವ್ಯವಹಾರದ ಒಂದು ಕಾರಣದಿಂದ. ಇನ್ನು ನಮ್ಮ ಉತ್ತರದ ಒಂದು ಹಿಮಾಲಯದಿಂದ ನಾವೇನು ಅರುಣಾಚಲ ಪ್ರದೇಶ ತನಕ ಏನು ನೋಡ್ತೀವಿ, ಇದು ಕೂಡ ಈ ಒಂದು ಒಳನುಸುಳುವಿಕೆಗೆ ಅಂತ ಹೇಳಿದ್ರೆ ಈ ಒಂದು ವಲಸೆಗೆ ಈ ಒಂದು ಮಾರ್ಗದಿಂದ ಬರೋದನ್ನು ಕೂಡ ನೋಡ್ತೀವಿ. ಇದು ಮಧ್ಯ ಏಷ್ಯಾ ಒಂದು ಪ್ರದೇಶಗಳಿಂದ ಇಲ್ಲಿ ಒಳನುಸುಳು ಕೂಡ ನೋಡುವಂಥದ್ದನ್ನ ಇಲ್ಲಿ ಕಾಣ್ಬೋದು. ಹಾಗಾಗಿ ಇದೆಲ್ಲ ಕೂಡ ಇವತ್ತು ಭೂಗೋಳ ಶಾಸ್ತ್ರ ಹೇಗೆ ಐತಿಹಾಸಿಕವಾಗಿ ನಾವು ಅಧ್ಯಯನವನ್ನ ಇಲ್ಲಿ ನೋಡುವಂಥದ್ದು. ಇದನ್ನ ಹಿಸ್ಟಾರಿಕಲ್ ಜಿಯೋಗ್ರಫಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಅಂದ್ರೆ ಪಾಪ್ಯುಲೇಷನ್ ಜಿಯೋಗ್ರಫಿ, ಡೆಮೋಗ್ರಫಿ ಅಂತಲೂ ಕೂಡ ಕರೆಯುವಂಥದ್ದು. ಭೂಗೋಳ ಶಾಸ್ತ್ರ ಅಂತಂದಾಗ ಇಲ್ಲಿ ನಾವು ಮಾನವ ಭೂಗೋಳ ಶಾಸ್ತ್ರದಲ್ಲಿ ಮಾನವನ ಹಂಚಿಕೆ, ಮಾನವನ ಅಭಿವೃದ್ಧಿ, ಮಾನವನ ಒಂದು ಜನಸಾಂದ್ರತೆ, ಇವೆಲ್ಲ ಕೂಡ ಏನು ಅಧ್ಯಯನ ಮಾಡ್ತೀವಿ ಇದು ಮಾನವ ಜನಸಂಖ್ಯಾ ಭೂಗೋಳ ಶಾಸ್ತ್ರಕ್ಕೆ ಒಂದು ಸಂಬಂಧಪಟ್ಟಿದೆ. ನಂತರ ಆರ್ಥಿಕ ಭೂಗೋಳ ಶಾಸ್ತ್ರ. ಸೊ ಇಲ್ಲಿ ಆರ್ಥಿಕ ಭೂಗೋಳ ಶಾಸ್ತ್ರ ಅಂತ ಹೇಳಿದ್ರೆ
ಪ್ರತಿಯೊಂದು ದೇಶದಲ್ಲೂ ಕೂಡ ಆರ್ಥಿಕ ಬೆಳವಣಿಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹಂಚಿಕೆ ಆಗಿರುವ ಸಂಪನ್ಮೂಲಗಳು, ಪ್ರಾಕೃತಿಕ ಸಂಪನ್ಮೂಲಗಳು, ಹಾಗೆಯೇ ಮಾನವ ಸಂಪನ್ಮೂಲ, ಈ ಎರಡರ ಒಂದು ಬೆಳವಣಿಗೆ ಆರ್ಥಿಕ ಭೂಗೋಳಶಾಸ್ತ್ರ ಅಂತ, ಆರ್ಥಿಕ ಬೆಳವಣಿಗೆ ಅಂತ ನಾವು ಕರಿತೀವಿ. ಹಾಗಾಗಿ ಈ ಸಂಪನ್ಮೂಲಗಳ ಬಳಕೆಯನ್ನ ನಮಗೆ ನಾವು ವಿವರವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಈ ಒಂದು ಆರ್ಥಿಕ ಭೂಗೋಳಶಾಸ್ತ್ರ ಸಾಧ್ಯ ಇದೆ. ಯಾವ ಪ್ರದೇಶದಲ್ಲಿ ಈ ಒಂದು ಸಂಪನ್ಮೂಲಗಳು ಅಂತ ಹೇಳಿದ್ರೆ ಜಲ ಸಂಪನ್ಮೂಲ, ಖನಿಜ ಸಂಪನ್ಮೂಲ ಇವೆಲ್ಲ ಕೂಡ ಅತ್ಯಂತ ಹೆಚ್ಚಾಗಿ ಕಂಡುಬರುತ್ತೋ ಅಲ್ಲಿ ಆರ್ಥಿಕ ಪ್ರಗತಿನೂ ಕೂಡ ಜಾಸ್ತಿಯಾಗಿ ಕಂಡುಬರುತ್ತೆ. ಅದನ್ನ ಮಾನವ ಬಳಸ್ಕೊಳ್ಳಕ್ಕೆ ಸಾಧ್ಯ ಮಾತ್ರ ಮಾಡಬೇಕು. ನೆಕ್ಸ್ಟ್ ಭೂಗೋಳಶಾಸ್ತ್ರದಲ್ಲಿ ಸಾಂಖ್ಯಿಕ ಶಾಸ್ತ್ರ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ನ ಇಲ್ಲಿ ಬಳಕೆಯನ್ನು ನಾವು ಭೂಗೋಳಶಾಸ್ತ್ರದಲ್ಲಿ ನೋಡ್ತೀವಿ. ಸೊ ಸಂಶೋಧನೆಗಳೇನಿದೆ, ಇವತ್ತು ನಾವು ಮಾಡುವಂಥ ಜನಸಂಖ್ಯಾ ಭೂಗೋಳಶಾಸ್ತ್ರ ಸಂಶೋಧನೆಗಳೇನಿದೆ, ಇದೆಲ್ಲ ನಾವು ಒಂದು ಅಧ್ಯಯನ ಮಾಡಿ ಮಾಹಿತಿಗಳನ್ನ ಏನು ಕಲೆ ಹಾಕ್ತೀವಿ, ಈ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಇದರ ಒಂದು ಅನಾಲಿಸಿಸ್ ಅಂತ ನಾವೇನು ಮಾಡ್ತೀವಿ, ಆ ಅನಾಲಿಸಿಸ್ಗೆ ನಾವೇನು ಈ ಒಂದು ಸಂಖ್ಯಾಶಾಸ್ತ್ರದ ಒಂದು ವಿವಿಧ ಅಂಶಗಳನ್ನು ಇಲ್ಲಿ ಬಳಸ್ಕೊಳ್ಳುವಂಥದ್ದು, ಮೀನ್, ಮೀಡಿಯಂ, ಮೋಡ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ನಾವೇನು ಕರೀತೀವಿ ಅದನ್ನೆಲ್ಲ ಬಳಸ್ಕೊಂಡು ಒಂದು ರಿಸಲ್ಟ್ನ ನಾವೇನು ಪಡ್ಕೊಳ್ತೀವಿ. ಈ ರೀತಿ ಸಂಖ್ಯಾಶಾಸ್ತ್ರ ಬಂದು ಈ ಒಂದು ಮಾನವಿಕ ಅಧ್ಯಯನಕ್ಕೆ ಇದು ಬಹಳ ಉಪಯುಕ್ತವಾಗಿದೆ. ಇದಲ್ಲದೆ ಇವತ್ತು ಅತ್ಯಾಧುನಿಕವಾಗಿ ನಾವು ಕಂಡುಹಿಡಿದಿರುವಂತಹ ಒಂದು GIS ಮತ್ತೆ ಕಂಪ್ಯೂಟರ್ ಟೆಕ್ನಾಲಜೀಸ್ ಏನಿದೆ, GIS ಅಂತ ಹೇಳಿದ್ರೆ ಇದನ್ನ ನಾವು ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರಿತೀವಿ. GPS ಇನ್ನ ರಿಮೋಟ್ ಸೆನ್ಸಿಂಗ್ ಅಂತ ಹೇಳಿದ್ರೆ ದೂರ ಸಂವೇದಿ ಉಪಕರಣಗಳು. ಸೊ ಇವೆಲ್ಲ ಕೂಡ ಇವತ್ತು ಈ ಒಂದು ಭೂಗೋಳಶಾಸ್ತ್ರದ ಅಧ್ಯಯನವನ್ನ ವೈಜ್ಞಾನಿಕವಾಗಿ ಇವತ್ತು ಸಂಪನ್ಮೂಲಗಳ ಅಧ್ಯಯನಕ್ಕೆ ಇವತ್ತು ನಾವು ಬಳಸ್ಕೊಳ್ತಾ ಇದ್ದೀವಿ. ಸಂಪನ್ಮೂಲಗಳ ಒಂದು ಬಳಕೆ, ಅದರ ಹಂಚಿಕೆ, ಅದರ ಮಾಲಿನ್ಯ ಇವುಗಳನ್ನೆಲ್ಲ ನಾವು ಅತ್ಯಂತ ಕರಾರುವಕ್ಕಾಗಿ ನಾವು ಅಧ್ಯಯನ ಮಾಡೋದಕ್ಕೆ ಈ ಸಾಫ್ಟ್ವೇರ್ ಅನ್ನ ಬಳಸ್ತಾ ಇದ್ದೀವಿ. ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ GIS, GPS ಅಂತ ಹೇಳಿದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಇನ್ನು ನಾವು ಉಡಾವಣೆ ಮಾಡಿರುವಂಥ ಉಪಗ್ರಹಗಳು ಭೂಮಿಯನ್ನ ಡೈರೆಕ್ಟ್ ಆಗಿ ಒಂದು ಸೆನ್ಸ್ ಮಾಡ್ತಾ ಇದೆ, ಯಾವುದೇ ಅದರ ಭೌತಿಕ ಸಂಪರ್ಕವಿಲ್ಲದನೇ ಸೆನ್ಸ್ ಮಾಡ್ತಾ ಇದಕ್ಕೆ ನಾವು ರಿಮೋಟ್ ಸೆನ್ಸಿಂಗ್ ಅಂತ ಹೇಳಿ ಕರಿತೀವಿ. ಈ ಎಲ್ಲದರ ಬಳಕೆಯನ್ನ ನಾವು ಭೂಗೋಳಶಾಸ್ತ್ರದಲ್ಲಿ ಅಧ್ಯಯನ ಕ್ರಮವಾಗಿ ಬಳಸ್ತಾ ಇದ್ದೀವಿ. ಹಾಗಾಗಿ ಭೂಗೋಳಶಾಸ್ತ್ರವನ್ನ ನಾವು ಸಮಗ್ರ ಅಧ್ಯಯನ ಅಂತ ಕರೆಯೋದಕ್ಕೆ ಸಾಧ್ಯ ಇದೆ. ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ ಭೂಗೋಳಶಾಸ್ತ್ರದ ಪರಿಚಯವನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಈ ತರಗತಿಗೆ ನೀವೇನು ಅಧ್ಯಯನ ಮಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇಲ್ಲಿ ನೀವು ಉತ್ತರಿಸಿ ಇಟ್ಕೊಳ್ಳುವಂಥದ್ದು ಒಳ್ಳೆಯದು. ಮೊದಲಿಗೆ ಭೂಗೋಳಶಾಸ್ತ್ರವನ್ನು ಅರ್ಥೈಸಿ. ವಾಟ್ ಈಸ್ ಜಿಯೋಗ್ರಫಿ? ಆಧುನಿಕ ಭೂಗೋಳಶಾಸ್ತ್ರ ಎಂದರೇನು? ಡಿಫೈನ್ ಮಾಡರ್ನ್ ಜಿಯೋಗ್ರಫಿ. ಜೀವ ಭೂಗೋಳಶಾಸ್ತ್ರವೆಂದರೇನು? ವಾಟ್ ಈಸ್ ಬಯಾಲಜಿಕಲ್ ಜಿಯೋಗ್ರಫಿ? ಭೂಗೋಳಶಾಸ್ತ್ರವನ್ನು ಭೂಮಿಯ ವಿಜ್ಞಾನ ಎಂದು ಏಕೆ ಕರೆಯುತ್ತಾರೆ? ವೈ ಜಿಯೋಗ್ರಫಿ ಇಸ್ ಕಾಲ್ಡ್ ಆಸ್ ಅರ್ತ್ ಸೈನ್ಸ್? ಭೂಗೋಳಶಾಸ್ತ್ರದ ಪಿತಾಮಹರು ಯಾರು? ಹೂ ಇಸ್ ಕಾಲ್ಡ್ ದ ಫಾದರ್ ಆಫ್ ಜಿಯೋಗ್ರಫಿ? ಭೂಗೋಳಶಾಸ್ತ್ರದ ಎರಡು ಪ್ರಮುಖ ವಿಭಾಗಗಳು ಯಾವುವು? ನೇಮ್ ದ ಟೂ ಇಂಪಾರ್ಟೆಂಟ್ ಡಿವಿಷನ್ಸ್ ಆಫ್ ಜಿಯೋಗ್ರಫಿ. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಕ್ಷೇತ್ರಗಳು ಯಾವುವು? ಮೆನ್ಷನ್ ದ ಫೀಲ್ಡ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ. ಭೂಗೋಳಶಾಸ್ತ್ರ ವಿಷಯವನ್ನು ಸಮಗ್ರ ಅಧ್ಯಯನ ವಿಷಯವಸ್ತು ಎನ್ನುವುದನ್ನು ಚರ್ಚಿಸಿ. ಡಿಸ್ಕಸ್ ದ ಜಿಯೋಗ್ರಫಿ ಆಸ್ interdisciplinary subject